ಭವಿಷ್ಯದಲ್ಲಿ ಭೂಮಿ ಸರ್ವನಾಶ ಆದಾಗ ಭೂಮಿಯಲ್ಲಿರೋ ಪ್ರತಿಯೊಬ್ಬರೂ ಒಂದೊಂದು ಗ್ರಹಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ನಮ್ಮ ಹೀರೋ ಹೋಗಿರೋ ಒಂದು ಗ್ರಹದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಕಠಿಣವಾಗಿರ್ತವೆ. ಅವ್ರು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ವಿಚಿತ್ರ ಜೀವಿಗಳು ವಾಸ ಮಾಡೋ ಒಂದು ಮರುಭೂಮಿಯಲ್ಲಿ ಅವ್ರನ್ನ ಬಿಸಾಕ್ಬಿಡ್ತಾರೆ. ಅದರಲ್ಲಿ ನಮ್ಮ ಹೀರೋನು ಕೂಡ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ನಮ್ಮ ಹೀರೋ ಆ ವಿಚಿತ್ರ ಜೀವಿಗಳಿಂದ ಹೇಗೆ ತಪ್ಪಿಸ್ಕೊಂಡ, ಲಾಸ್ಟ್ ಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ಕ್ಯಾಲ್ಕುಲೇಟರ್ ಅಂತ 2014 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಮೂವಿ. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿ ವಾಯ್ಸ್ ಓವರ್ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ 1000 years ಬ್ಯಾಕ್ ಭೂಮಿ ಸರ್ವ ನಾಶ ಆಗೋಗ್ಬಿಟ್ಟು ಪ್ರತಿಯೊಬ್ಬರು ಬೇರೆ ಗ್ರಹಕ್ಕೆ ಹೋಗಿ ವಾಸ ಮಾಡಬೇಕು ಅಂತ ಸ್ವಲ್ಪ ಜನ ವಾಮ್ ಆಗಿರೋ ಒಂದು ಗ್ರಹನ ಹುಡ್ಕೊಂಡು ಅಲ್ಲಿ ಸೆಟ್ಲ್ ಆದ್ರೆ, ಇನ್ನು ಸ್ವಲ್ಪ ಜನ ಕೂಲ್ ಆಗಿರೋ ಒಂದು ಗ್ರಹದಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಆದ್ರೆ ನನ್ನ ದರಿದ್ರ ಏನಪ್ಪಾ ಅಂದ್ರೆ ಪ್ಲಾನೆಟ್ XT59 ಅನ್ನೋ ಒಂದು ಗ್ರಹದಲ್ಲಿ ಹುಟ್ಟಿದೀನಿ ಅಂತ ಅವಳೇ ಬೈಕೊಂತ ಇರ್ತಾಳೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್. ಆ ಹುಡುಗಿ ಹೆಸರು ಕ್ರಿಸ್ಟಿನಾ ಅಂತ. ನಿಜ ಹೇಳ್ಬೇಕಂದ್ರೆ ನೀವ್ ಅನ್ಕೊಂಡಿರೋ ಹಾಗೆ ಆ ಗ್ರಹ ಅಷ್ಟೊಂದು ಸುಂದರವಾಗಿರೋದಿಲ್ಲ. ಆ ಪ್ಲೇಸ್ ನ ನೋಡ್ತಿರುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಅಲ್ಲಿರೋ ಪ್ರತಿಯೊಂದು ವಸ್ತುನು ಡಾರ್ಕ್ ಥೀಮ್ ಇಂದ ಕೂಡ್ಕೊಂಡಿರುತ್ತೆ. ಆ ಗ್ರಹ ಫುಲ್ ಕತ್ಲ್ ತರ ಕಾಣ್ತಾ ಇರುತ್ತೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋಯಿನ್ಗೆ ಈ ಗ್ರಹದಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ, ಬೇರೆ ಗ್ರಹಕ್ಕೆ ಹೊರಟೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಆ ವಾಯ್ಸ್ ಓವರ್ ಮುಖಾಂತರ ಹೇಳ್ತಾಳೆ, ನಾನು ಬೇರೆ ಗ್ರಹಕ್ಕೆ ಹೋಗ್ಬೇಕಾಗಿರೋ ಒಂದು ಸಿಚುವೇಶನ್ ಬಂದೈತೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಅಡ್ವಾನ್ಸ್ಡ್ ಸ್ಪೇಸ್ ಶಿಪ್ ಅಲ್ಲಿಗೆ ಬಂದು ಅದು ಲ್ಯಾಂಡ್ ಆಗೋದಕ್ಕೆ ರೆಕ್ಟಾಂಗಲ್ ಶೇಪ್ ಗೆ ಚೇಂಜ್ ಆಗಿ ಒಂದು ಪ್ಲೇಸ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಅದರಿಂದ ಸ್ವಲ್ಪ ಜನ ಕೈದಿಗಳು ಬರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕ್ರಿಮಿನಲ್ಸ್ ಅಲ್ಲೇ ನಮ್ಮ ಹೀರೋಯಿನ್ ಒಬ್ಬಳಾಗಿರ್ತಾಳೆ. ಈ ಗ್ರಹದಲ್ಲಿ ಕ್ರಿಮಿನಲ್ಸ್ ಆಗ್ಬೇಕಂದ್ರೆ ಯಾರೋ ಒಬ್ಬರನ್ನ ಹತ್ಯೆ ಮಾಡಿದ್ರೆ ಮಾತ್ರನೇ ಆಗೋದಿಲ್ಲ. ಪ್ರೆಸೆಂಟ್ ಯಾವ ಗೌರ್ನಮೆಂಟ್ ಇರುತ್ತಾ ಆ ಗೌರ್ನಮೆಂಟ್ ಗೆ ವಿರುದ್ಧವಾಗಿ ಜಸ್ಟ್ ಮಾತಾಡಿದ್ರೆ ಸಾಕು ಅವ್ರನ್ನ ಕ್ರಿಮಿನಲ್ಸ್ ಆಗಿ ಮುದ್ರೆ ಹಾಕ್ಬಿಡ್ತಾರೆ. ಅಂಡ್ ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬ ವ್ಯಕ್ತಿ ಫೇಸ್ ಐಡಿ, ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಒಂದು ಮೈನ್ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗ್ರಹಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಡಾಟಾನು ಅದೇ ಕಂಪ್ಯೂಟರ್ ಅಲ್ಲಿ ಸೇವ್ ಆಗಿರುತ್ತೆ. ಈ ಸೇವ್ ಆಗಿರೋ ಡಾಟಾನ ಪ್ರೆಸಿಡೆಂಟ್ ಗೆ ತೋರಿಸಿದಾಗ ಅವನು ಇವ್ರಿಗೆಲ್ಲ ಏನ್ ಶಿಕ್ಷೆ ಕೊಡ್ಬೇಕು, ಈ ಸಿಟಿ ಹಾಗೆ ಟೌನ್ ನ ಹೇಗೆ ಡೆವಲಪ್ಮೆಂಟ್ ಮಾಡ್ಬೇಕು, ಇಂಥವೆಲ್ಲ ಅವನೊಬ್ಬನೇ ಡಿಸಿಷನ್ ತಗೊಂತಾ ಇರ್ತಾನೆ. ಇವಾಗ ಇಲ್ಲಿಗೆ ಬಂದಿರೋ ಕ್ರಿಮಿನಲ್ಸ್ ಗೆ ಎಂತ ಶಿಕ್ಷೆ ಕೊಟ್ಟಿರ್ತಾನೆ ಗೊತ್ತಾ? ಗನ್ನಿಂದ ಶೂಟ್ ಮಾಡಿ ಅವ್ರನ್ನ ಸಾಯಿಸ್ಬಿಡೋದು, ಇಲ್ಲ ಅವರ ಲೈಫ್ ಲಾಂಗು ಜೈಲಲ್ಲಿ ಇಟ್ಟು ಅವ್ರಿಗೆ ನರಕ ಯಾತನೆ ತೋರಿಸೋದು. ಇಂಥ ಶಿಕ್ಷೆ ಅವ್ರಿಗೆ ಕೊಟ್ಟಿರೋದಿಲ್ಲ. ಜಸ್ಟ್ ಅವ್ರನ್ನೆಲ್ಲ ಈ ಪ್ಲೇಸ್ ಅಲ್ಲಿ ಬಿಡ್ತಾರೆ. ಇನ್ನೊಂದು ½ an hour ಆದ್ಮೇಲೆ ಇವರೆಲ್ಲರೂ ಈ ಪ್ಲೇಸ್ ನ ಬಿಟ್ಟು ಹೊರಟೋಗ್ಬೇಕಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ಲೇಸ್ ಇಂದ ಎಕ್ಸಾಕ್ಟ್ ಆಗಿ 300 ಕಿಲೋಮೀಟರ್ಸ್ ಆಚೆಗಡೆ ಈಸ್ಟ್ ಗೆ ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಅಂತ ಒಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಗೆ ಹೋಗಿ ಇವರು ಆರಾಮಾಗಿ ಜೀವನ ಮಾಡಬಹುದು ಅಂತ ಇವ್ರಿಗೆ ಶಿಕ್ಷೆ ಕೊಟ್ಟಿರ್ತಾರೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವರು 300 ಕಿಲೋಮೀಟರ್ಸ್ ಅಷ್ಟೊಂದು ಈಸಿಯಾಗಿ ಹೋಗೋದಕ್ಕಾಗಲ್ಲ. ಪ್ರತಿಯೊಂದು ಪ್ಲೇಸ್ ಅಲ್ಲಿ ಏನೋ ಒಂದು ವಿಚಿತ್ರವಾಗಿರೋ ಪ್ರಾಣಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತವೆ. ಅಷ್ಟೊಂದು ವಿಚಿತ್ರವಾಗಿರೋ ಒಂದು ಪ್ರಾಣಿಗಳನ್ನ ತಪ್ಪಿಸ್ಕೊಂಡು ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಗೆ ಹೋದ್ರೆ ಮಾತ್ರನೇ ಇವರು ಸಂತೋಷವಾಗಿ ಜೀವನ ನಡೆಸಬಹುದು ಅಂತ ಗೊತ್ತಾಗುತ್ತೆ. ಈ ಕೈದಿಗಳೆಲ್ಲರೂ ಆ ಪ್ಲೇಸ್ ನ ಬಿಟ್ಟು ಇನ್ನ ಸ್ವಲ್ಪ ಹೊತ್ತಲ್ಲಿ ಹೋಗ್ಬೇಕಾಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ಒಬ್ಬನಿಗೆ ಮಾಸ್ಕ್ ಹಾಕ್ಬಿಟ್ಟು ಆ ಪ್ಲೇಸ್ ಹತ್ರ ಕರ್ಕೊಂಡ್ ಬರ್ತಾರೆ. ಅವ್ನ್ ಯಾರು ಯಾವ ತರ ಇರ್ತಾನೆ ಅಂತ ಅಲ್ಲಿರೋರ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ಕೈದಿಗಳನ್ನ ಆ ಪ್ಲೇಸ್ ಇಂದ ಕಳ್ಸೋ ಒಂದು ಟೈಮ್ ಬರುತ್ತೆ. ಎಲ್ಲಾರನ್ನೂ ಆಚೆಗಡೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಈ ಮಾಸ್ಕ್ ಹಾಕಿರೋ ವ್ಯಕ್ತಿ ಹತ್ರಕ್ಕೆ ಕಮಾಂಡರ್ ಅನ್ಕೊಂತೀನಿ ಅವನ ಹತ್ರಕ್ಕೆ ಬಂದು ಸರಿ ಇನ್ಮೇಲಿಂದ ನೀನು ಫ್ರೀ ಆಗಿದ್ಯಾ, ನಾನು ಹೇಳೋವರ್ಗು ನೀನು ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಅವನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಅವನ್ಗೆ ಏನ್ ಡೌಟ್ ಬಂತೋ ಏನೋ ಗೊತ್ತಿಲ್ಲ, ಕೆಳಗಡೆ ಒಂದು ಚಿಕ್ಕ ಕಲ್ಲಿರುತ್ತೆ. ಅದನ್ನ ಜೋರಾಗಿ ಒದಿಯೋದ್ರಿಂದ ಆ ಕಲ್ಲು ಹೋಗಿ ಒಂದು ಇನ್ವಿಸಿಬಲ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಬಿದ್ದು ಬೂದಿ ಆಗೋಗ್ಬಿಡುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಅವನೇನಾದ್ರೂ ಹಾಗೆ ಹೋಗಿದ್ದಿದ್ರೆ ಅವನ ಬಾಡಿನೂ ಕೂಡ ಬೂದಿ ಆಗೋಗ್ಬಿಡೋದು ಅಂತ. ಆವಾಗ ಕಮಾಂಡರ್ ಇದ್ಕೊಂಡು ಅವನ ಟೀಮ್ ಮೇಟ್ಸ್ ಗೆ ಇನ್ಫಾರ್ಮ್ ಮಾಡ್ತಾನೆ, ಯಾರೋ ಎಲೆಕ್ಟ್ರಿಕ್ ಫೀಲ್ಡ್ ನ ಆನ್ ಮಾಡಿರೋದು ಆಫ್ ಮಾಡಿ ಅಂತ. ಅವನ್ಗೆ ಮೊದ್ಲೇ ಗೊತ್ತಿರುತ್ತೆ ಅದಿನ್ನ ಆನ್ ಅಲ್ಲ ಐತೆ ಅಂತ. ನಂತರ ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ಸರಿ ನೀನ್ ಇಂಟೆಲಿಜೆಂಟ್ ಅಂತ ಗೊತ್ತು, ಜಾಸ್ತಿ ದಿನ ಏನು ಬದುಕಲ್ಲ ಬಿಡು ಅಂತ ಅವನ ಮಾಸ್ಕ್ ನ ರಿಮೂವ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇ ನಮ್ಮ ಹೀರೋ. ಇವನ ಹೆಸರು ಬಂದ್ಬಿಟ್ಟು ಜಾನ್ ಅಂತ. ಇವರು ಕ್ರಿಮಿನಲ್ಸ್ ಆಗಿದ್ರು ಕೂಡ ಇವ್ರು ಇವಾಗ 300 ಕಿಲೋಮೀಟರ್ ಜರ್ನಿ ಮಾಡ್ಬೇಕಾಗುತ್ತೆ. ಅವ್ರಿಗೆ ಬೇಕಾಗಿರೋ ಬೇಸಿಕ್ ನೀಡ್ ಫುಡ್, ವಾಟರ್ ಅಂಡ್ ಸ್ವಲ್ಪ ವೆಪನ್ಸ್ ಇವ್ರಿಗೋಸ್ಕರ ಕೊಟ್ಟಿರ್ತಾರೆ. ಆವಾಗ ಕಮಾಂಡರ್ ಅಂತಾನೆ, ನಿಮಗೆ ಬೇಕಾಗಿರೋ ಬೇಸಿಕ್ ವಸ್ತುಗಳನ್ನ ನಾವು ಲಿಮಿಟ್ ಆಗಿ ಕೊಟ್ಟಿದೀವಿ, ಅದನ್ನ ನೀವು ಸಮಾನವಾಗಿ ಹಂಚ್ಕೊಂತಿರೋ ಇಲ್ಲ ಯಾರಾದ್ರೂ ಒಬ್ಬ ವ್ಯಕ್ತಿ ಇಲ್ಲಿರೋರ್ನೆಲ್ಲ ಸಾಯಿಸ್ಬಿಟ್ಟು ಅವನೊಬ್ಬನೇ ಇದನ್ನೆಲ್ಲ ಎತ್ಕೊಂತಾನೋ ಅದು ನನಗೆ ಬೇಕಾಗಿಲ್ಲ. ಇನ್ನ 1 hour ನಿಮ್ಗೆ ಟೈಮ್ ಐತೆ, ಅಷ್ಟರಲ್ಲಿ ಈ ಪ್ಲೇಸ್ ನ ಬಿಟ್ಟು ನೀವು ಹೋಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಿಮ್ಮನ್ನ ನಾವೇ ಶೂಟ್ ಮಾಡಿ ಸಾಯಿಸ್ಬಿಡ್ತೀವಿ ಅಂತ ಕಮಾಂಡರ್ ಆ ಮಾತನ್ನ ಹೇಳಿ ಹೊರಟೋಗ್ಬಿಡ್ತಾನೆ. ಆವಾಗ ನಮ್ಮ ಹೀರೋ ಮುಂದಕ್ಕೆ ಬಂದು ನಾವೇನೇನ್ ತಪ್ಪು ಮಾಡಿ ಈ ಪ್ಲೇಸ್ ಗೆ ಬಂದಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ, ಅಟ್ಲೀಸ್ಟ್ ನಾವು ನಮ್ಮ ಹೆಸರಾದ್ರೂ ಪರಿಚಯ ಮಾಡ್ಕೊಳ್ಳೋಣ ಅಂತ ನನ್ನ ಹೆಸರು ಜಾನ್ ಅಂತ
ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನ ಹತ್ರಕ್ಕೆ ಒಬ್ಬ ಗುಂಡುಗನ್ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನೊಬ್ಬ ರೌಡಿನಂತೆ. ಅದಕ್ಕೆ ಇವನ್ನ ಎಲಿವೇಟ್ ಮಾಡೋದಕ್ಕಂತ ಇನ್ನೊಬ್ಬ ಹುಡುಗ ಬಂದು ಇವನ್ ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ವಾ, ಈ ಪ್ಲೇಸ್ ಹತ್ರಕ್ಕೆ ಇವನು ತುಂಬಾ ಸತಿ ಬಂದವನೆ, ಈ ಪ್ಲೇಸ್ ಅಲ್ಲಿ ಸರ್ವೈವ್ ಆಗಿ ಮತ್ತೆ ಬದುಕಿ ಬಂದವನು, ನಾವೆಲ್ಲರೂ ಇವನ್ ಜೊತೆ ಇದ್ರೆ ಈ ವಿಚಿತ್ರವಾಗಿರೋ ಒಂದು ಕ್ರಿಯೇಚರ್ಸ್ ಇಂದ ತಪ್ಪಿಸ್ಕೊಂಡು ನಾವು ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಗೆ ಹೋಗ್ಬೋದು ಅಂತ ಹೇಳ್ತಾನೆ. ನಂತರ ಗುಂಡುಗನು ಪ್ರತಿಯೊಬ್ಬನ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಂತ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವರ ಪಕ್ಕದಲ್ಲಿ ಭೂಮಿಯಿಂದ ಒಂದು ವಿಚಿತ್ರವಾಗಿರೋ ಒಂದು ಕ್ರಿಯೇಚರ್ ಬಂದು ಸಡನ್ ಆಗಿ ಕೆಳಗಡೆಗೆ ಹೊರಟೋಗ್ಬಿಡುತ್ತೆ. ಎಲ್ಲರೂ ಅದನ್ನ ನೋಡಿ ಭಯ ಪಡ್ತಿರುವಾಗ ಆವಾಗ ನಮ್ಮ ಹೀರೋ ಅಂತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕ್ರಿಯೇಚರ್ ಜನರು ನಡೆಯುವಾಗ ಅವರ ಫುಟ್ ಸ್ಟೆಪ್ಸ್ ನ ಅಂಡ್ ವೈಬ್ರೇಷನ್ ನ ಫೀಲ್ ಆಗಿ ಅದು ನಮ್ಮ ಹತ್ರಕ್ಕೆ ಬಂದು ನಮ್ಮನ್ನ ಹಿಡ್ಕೊಂಡು ಸಾಯಿಸ್ಬಿಡುತ್ತೆ ಅಂತ. ಆ ಮಾತನ್ನ ಕೇಳಿ ಗುಂಡುಗನ್ಗೆ ಕೋಪ ಬಂದು, ನಿನಗೆ ಈ ಪ್ಲೇಸ್ ಅಲ್ಲಿ ಪ್ರತಿಯೊಂದು ಕ್ರಿಯೇಚರ್ ಬಗ್ಗೆ ಗೊತ್ತಿದ್ರು ಕೂಡ ಇವ್ರ ಹತ್ರ ಹೇಳೋದಕ್ಕೆ ಹೋಗ್ಬೇಡ, ಇವ್ರಿಗೆ ನಾನ್ ಮಾತ್ರನೇ ಹೇಳ್ಬೇಕು, ಯಾಕಂದ್ರೆ ಇವ್ರೆಲ್ಲರಿಗೂ ನಾನೇ ಲೀಡರು, ಇವ್ರನ್ನ ಕಂಟ್ರೋಲ್ ಮಾಡೋದು ನಾನೇ ಅಂತ ಹೇಳಿದಾಗ, ಲೋ ಸ್ವಾಮಿ ನೀನ್ ಇವ್ರನ್ನ ಕಂಟ್ರೋಲ್ ಆದ್ರೂ ಮಾಡ್ಕೋ, ಇಲ್ಲ ಅವರ ಕಾಲಾದ್ರೂ ಹಿಡ್ಕೊ ಅಂತ ಹೇಳ್ಬಿಟ್ಟು ಬೇಸಿಕ್ ನೀಡ್ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ ಹತ್ರಕ್ಕೆ ಬಂದು ಒಂದು ಚಿಕ್ಕ ಕತ್ತಿನ ಎತ್ಕೊಂಡು ಸೈಡ್ ಗೆ ಬಂದ್ಬಿಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಅಲ್ಲಿರೋರೆಲ್ಲರೂ ಹೋಗಿ ಆ ಬಾಕ್ಸ್ ಅಲ್ಲಿ ಅವರಿಗೆ ಬೇಕಾಗಿರೋ ವಸ್ತುಗಳನ್ನ ಎತ್ಕೊಂತ ಇರುವಾಗ ಸಡನ್ ಆಗಿ ಗುಂಡುಗನ್ ಬಂದು ಡೋರ್ ನ ಕ್ಲೋಸ್ ಮಾಡಕ್ಕೆ, ಲೇ ನೋಡ್ರೋ ಈ ಪ್ಲೇಸ್ ಅಲ್ಲಿ ಹೇಗೆ ಬದುಕಬೇಕು, ಈ ಕ್ರಿಯೇಚರ್ಸ್ ಇಂದ ತಪ್ಸ್ಕೊಳ್ಳೋದು ಹೇಗೆ ಅಂತ ನನಗ್ ಮಾತ್ರನೇ ಗೊತ್ತು, ಯಾರು ನನ್ ಜೊತೆ ಬರ್ತಾರೋ ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ, ಇಫ್ ಇನ್ ಕೇಸ್ ಯಾರಿಗಾದ್ರೂ ನನ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋ ಫಸ್ಟ್ ಕೈ ಎತ್ಬಿಟ್ಟು ನಾನ್ ಸಪರೇಟ್ ಆಗಿ ಹೋಗ್ತೀನಿ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಕೂಡ ನಾನು ಸಪರೇಟ್ ಆಗಿ ಹೋಗ್ತೀನಿ ಅಂತ ಹೇಳ್ತಾಳೆ. ಆವಾಗ ಗುಂಡುಗನ್ ಇದ್ಕೊಂಡು, ಏನು ನೀವು ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಗೆ ಹೋಗ್ತೀರಾ ಅಂತ ಕೇಳಿದಾಗ, ನಾವು ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಗೆ ಹೋಗ್ತೀವೋ ಇಲ್ಲ ಬೇರೆ ಪ್ಲೇಸ್ ಗೆ ಹೋಗ್ತೀವೋ ಅದು ನಿನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋ ವಸ್ತುಗಳು ನೀನ್ ಕೊಟ್ರೆ ನಾನು ಆರಾಮ್ಸೆ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗುಂಡುಗನ್ನು ಇಲ್ಲ ಇಲ್ಲ ಚಾನ್ಸ್ ಇಲ್ಲ, ಕೊಡೋದೇ ಇಲ್ಲ ಅಂತ ಆ ಬಾಕ್ಸ್ ಮೇಲೆ ಕಾಲ್ ಇಟ್ಕೊಂಡಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಗುಂಡುಗನ್ಗೆ ಎಲಿವೇಟ್ ಮಾಡಿರ್ತಾನಲ್ಲ ಅವನು ನಮ್ಮ ಹೀರೋ ಕಡೆ ಬರ್ತಿರೋದನ್ನ ನೋಡ್ಬಿಟ್ಟು ನಮ್ಮ ಹೀರೋ ಅವನ್ನ ಹಿಡ್ಕೊಂಡು ಅವನ ಕತ್ತ ಮೇಲೆ ಕತ್ತಿನ ಇಟ್ಟು, ನಮ್ಗೆ ಬರೋ ಫುಡ್ ಪ್ಯಾಕೆಟ್ಸ್ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಇವನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಆಗ್ತಾನೆ. ಆವಾಗ ಗುಂಡುಗನು ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ, ನಮ್ಗೆ 2 ಪೋಲ್ಸ್, ಬ್ಯಾಗ್ಸ್, ದಾರ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಫುಡ್ ಪ್ಯಾಕೆಟ್ಸ್ ಬೇಕು ಅಂತ ಕೇಳ್ತಾನೆ. ನೆಕ್ಸ್ಟ್ ಸೆಕೆಂಡ್ಗೆ ಗುಂಡುಗನು ಅವನು ಕೇಳಿದ್ದೆಲ್ಲ ಅವನ ಹತ್ರ ಬಿಸಾಕ್ ಬಿಡ್ತಾನೆ. ನಮ್ಮ ಹೀರೋ ಅವನ್ನ ಬಿಟ್ಟಿದ್ದೆಲ್ಲ ಆದ್ಮೇಲೆ ಹೀರೋಯಿನ್ ಹೋಗಿ ಆ ಫುಡ್ ಪ್ಯಾಕೆಟ್ಸ್ ನ ಎತ್ಕೊಂತಾಳೆ. ಸರಿ ನೀವ್ ಇನ್ನ ಹೋಗಿ ಅಂತ ಗುಂಡುಗನ್ ಹೇಳ್ದಾಗ, ಇಲ್ಲ ನಾವ್ ಇಲ್ಲಿಂದ ಹೋಗೋದಿಲ್ಲ, ನನಗಿನ್ನ ಒಂದು ವಸ್ತು ಬೇಕು ಅಂತ ಕೇಳಿದಾಗ, ಏನದು ಅಂತ ಗುಂಡುಗನ್ ಕೇಳ್ತಾನೆ. ನಿನ್ ಕಾಲ್ ಹಿಡ್ಕೊಂಡಿದೀಯಲ್ಲ ಒಂದು ಮೆಟಲ್ ಬಾಕ್ಸ್, ಅದು ನನಗೆ ಬೇಕು ಅಂತ ಕೇಳ್ತಾನೆ ನಮ್ಮ ಹೀರೋ. ಗುಂಡುಗನ್ಗೆ ಏನೋ ಅರ್ಥ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋ ವಸ್ತುಗಳು ನೀವೆಲ್ಲ ಹಂಚ್ಕೊಂಡಿದ್ದಾದ್ಮೇಲೆ ಆ ಮೆಟಲ್ ಬಾಕ್ಸ್ ನ ನೀವ್ ಯಾರು ಯೂಸ್ ಮಾಡೋದಿಲ್ಲ, ಅದಕ್ಕೆ ಆ ಬಾಕ್ಸ್ ನ ನಾನೇ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಗುಂಡುಗನ ಆ ಬಾಕ್ಸ್ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ನಿನಗೆ ಆ ಬಾಕ್ಸ್ ಬೇಕು ಅಂದ್ರೆ ಅದಕ್ಕೆ ಬದಲಾಗಿ ನಮ್ಗೆ ಏನ್ ಕೊಡ್ತೀಯ ಅಂತ ಕೇಳಿದಾಗ ನಮ್ಮ ಹೀರೋ ಅವನ ಹತ್ರ ಇರೋ ಎಲ್ಲ ಫುಡ್ ಪ್ಯಾಕೆಟ್ಸ್ ನ ಗುಂಡುಗನ್ಗೆ ಕೊಟ್ಬಿಟ್ಟು ಅವನಿಗೆ ಬೇಕಾಗಿರೋ ಮೆಟಲ್ ಬಾಕ್ಸ್ ನ ಎತ್ಕೊಂಡು ಸ್ವಲ್ಪ ದೂರ ಬಂದ್ಬಿಡ್ತಾನೆ. ನಮ್ಮ ಹೀರೋಯಿನ್ಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹುಡುಗಿನ ಕಾಪಾಡಿರ್ತಾಳಲ್ವಾ, ಆ ಹುಡುಗಿನ ನಮ್ ಜೊತೆ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಹೀರೋ ಹತ್ರ ಕೇಳಿದಾಗ, ಬೇಡ ಬೇಡ ಯಾವ ಹುಡುಗಿನೂ ಬೇಡ ಅಂತ ಹೇಳ್ತಾನೆ. ಹಾಗಾದ್ರೆ ನನ್ನನ್ನ ಮಾತ್ರ ಯಾಕೆ ಕರ್ಕೊಂಡೆ ಅಂತ ಕೇಳಿದಾಗ, ಸರಿಯಾಗಿ ಯೋಚನೆ ಮಾಡು, ನಾನ್ ನಿನ್ಗೆ ಹೇಳದ್ನ ನನ್ ಜೊತೆ ಬಾ ಅಂತ, ನೀನೇ ತಾನೇ ನನ್ ಜೊತೆ ಬಂದಿರೋದು ಅಂತ ಕೇಳ್ತಾನೆ. ಹೌದು ಬಿಡು ನಾನೇ ಬಂದಿರೋದು ಅಂತ ಸೈಲೆಂಟ್ ಆಗೋಗ್ಬಿಡ್ತಾಳೆ. ಸರಿ ಇವಾಗ ನೆಕ್ಸ್ಟ್ ಪ್ಲಾನ್ ಏನು, ಯಾವ ಕಡೆ ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ಹೀರೋ ಅದಕ್ಕೆ, ನೀನು ಮುಂದೆ ಹೋಗ್ತಾ ಇರೋ, ನಾನ್ ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಯಾಕೆ ನಾನ್ ಯಾವ್ದಾದ್ರು ಒಂದು ಕ್ರಿಯೇಚರ್ ಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ರೆ ನೀನು ಆರಾಮ್ಸೆ ಹೊರಟೋಗ್ಬಿಡೋಣ ಅಂತ ಕೇಳಿದಾಗ ಆವಾಗ ನಮ್ಮ ಹೀರೋ ಅಂತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಇನ್ವಿಸಿಬಲ್ ಗುಣಿಗಳಿರ್ತವೆ, ನೀನು ಬೈ ಮಿಸ್ ಆಗಿ ಬಿತ್ತೋಗ್ಬಿಟ್ರು ಕೂಡ ನಾನು ನಿನ್ನ ಸೊಂಟಕ್ಕೆ ದಾರ ಕಟ್ಟಿರ್ತೇನೆ, ಆ ದಾರನ ನನ್ನ ಸೊಂಟಕ್ಕೂ ಕೂಡ ಕಟ್ಕೊಂಡಿರ್ತೇನೆ, ನೀನು ಲೈಟ್ weight ಆಗಿರೋದ್ರಿಂದ ನೀನು ಕೆಳಗಡೆಗೆ ಬಿದ್ದೋದ್ರೂ ಕೂಡ ನಾನು ನಿನ್ನನ್ನ ಈಸಿಯಾಗಿ ಎಳಿಬಹುದು, ಅದೇ ನಾನೇನಾದ್ರೂ ಬಿದ್ದೋಗ್ಬಿಟ್ರೆ ನೀನ್ ನನ್ನನ್ನ ಕಾಪಾಡೋದಕ್ಕಾಗಲ್ಲ, ಅದಕ್ಕೆ ನನ್ ಮಾತು ಕೇಳು ಅಂತ ಹೇಳ್ತಾನೆ. ಇವರಿಬ್ರು ಹೀಗೆ ಡಿಸ್ಕಷನ್ ಮಾಡ್ತಿರುವಾಗ ಆಲ್ಮೋಸ್ಟ್ 1 hour ಆಗೋಗ್ಬಿಟ್ಟಂಗೈತೆ. ಈ ಕಮಾಂಡರ್ ಕಡೆಯಿಂದ 2 ಲೇಸರ್ ಆಚೆಗೆ ಬಂದು, ಇನ್ನ 10 minutes ಅಲ್ಲಿ ನೀವು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾವೇ ಶೂಟ್ ಮಾಡಿ ಸಾಯಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಎಲ್ಲರೂ ಅವರವರ ವಸ್ತುಗಳನ್ನ ಎತ್ಕೊಂಡು ಒಂದೊಂದು ದಾರಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋ ಯಾವ ತರ ಕ್ರಿಸ್ಟಿನ್ ಆಗಿ ದಾರ ಕಟ್ಬಿಟ್ಟು ಹಿಂದ್ಗಡೆ ಆ ಬಾಕ್ಸ್ ನ ಹೇಳ್ಕೊಂಡು ಹೋಗ್ತಾ ಇರ್ತಾನೋ, ಈ ಗುಂಡುಗನ್ ಗ್ಯಾಂಗುನು ಕೂಡ ಅವರ ಸೊಂಟಕ್ಕೆ ದಾರ ಕಟ್ಕೊಂಡು ಇಬ್ರು ಬೇರೆ ಬೇರೆ ಪ್ಲೇಸ್ ಗಳಿಗೆ ಹೋಗ್ತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಗುಂಡುಗನ್ ಗ್ಯಾಂಗ್ ಅಲ್ಲಿ ಒಂದು ಹುಡುಗಿ ಸಪರೇಟ್ ಆಗಿ ಹೋಗ್ಬಿಟ್ಟು ನಮ್ಮ ಹೀರೋ ಹತ್ರಕ್ಕೆ ಬರ್ತಾಳೆ. ಪ್ಲೀಸ್ ನಾನು ನಿಮ್ ಜೊತೆ ಬರ್ತೀನಿ, ನಿಮ್ಗೆ ಏನೆಲ್ಲ ಬೇಕೋ ಅದು ನಾನ್ ಕೊಡ್ತೀನಿ ಅಂತ ನಮ್ಮ ಹೀರೋ ಹತ್ರಕ್ಕೆ ಬಂದು ತುಂಬಾ ಡಿಫ್ರೆಂಟ್ ಆಗಿ ಮಾತಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಲೇಸರ್ಸ್ ಆಚೆಗೆ ಬಂದು ಇವ್ರನ್ನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತವೆ. ನಮ್ಮ ಹೀರೋ ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂಡ್ಬಿಟ್ಟು, ನೋಡಮ್ಮ ನೀನ್ ಬಂದಿದ್ದೆ ನೆಕ್ಸ್ಟ್ ಸೆಕೆಂಡ್ಗೆ ನನ್ನ ಪ್ರಾಣ ಹೊರಟೋಗ್ಬಿಡ್ಬೇಕಾಗಿತ್ತು, ಚಾನ್ಸೇ ಇಲ್ಲ, ನೀನ್ ನಿನ್ ಪಾಡಿಗೆ ನೀನ್ ಹೋಗೋ, ನಮ್ ಜೊತೆಲಿ ಮಾತ್ರ ಬರ್ಬೇಡ ಅಂತ ಹೇಳ್ಬಿಡ್ತಾನೆ. ಆ ಹುಡುಗಿ ಮತ್ತೆ ಗುಂಡುಗನ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡ್ಬಿಡ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಆ ಹೆಡ್ ಕ್ವಾರ್ಟರ್ಸ್ ಗೆ ಇನ್ನ ಹತ್ತಿರದಲ್ಲೇ ಇರಬೇಕು, ಅದಕ್ಕೆ ಇಬ್ರು ತೆವಳ್ಕೊಂಡು ಸ್ವಲ್ಪ ದೂರ ಬರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಗೆ ಬಾಕ್ಸ್ ಮೇಲೆ ಬ್ಲಾಕ್ ಆಗಿರೋ ಹುಳುಗಳು ಕಾಣಿಸ್ತವೆ. ಅದನ್ನ ಸ್ವಲ್ಪ ವಿಯರ್ಡ್ ಆಗಿ ನೋಡ್ತಿರುವಾಗ ನಮ್ಮ ಹೀರೋ ಅಂತಾನೆ, ಆ ಹುಳುಗಳನ್ನ ಅಷ್ಟೊಂದು ಕೆಟ್ಟದಾಗಿ ನೋಡೋದಕ್ಕೆ ಹೋಗ್ಬೇಡ,
ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಆ ಹುಳುಗಳನ್ನ ತಿಂದು ಬದುಕ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ನಮ್ಮ ಹೀರೋ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅವಾಗ ಬೇಡ ಬೇಡ ಅವರು ಶೂಟ್ ಮಾಡ್ತಾರೆ ಅಂತ ಹೇಳೋದ್ರಿಂದ ನೀನೇನು ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ, ಇದರಿಂದ ಅವರು ಶೂಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ನಮ್ಮ ಹೀರೋ ಹೇಳಿದ್ದು ನಿಜನೇ, ಅವನು ನಿಂತ್ಕೊಂಡ್ರು ಕೂಡ ಇವ್ರನ್ನ ಶೂಟ್ ಮಾಡ್ಲಿಲ್ಲ. ಆದ್ರೆ ಇನ್ನೊಂದು ಗುಂಡುಗನ್ ಗುಂಪು ಇರುತ್ತಲ್ವಾ, ಅವರು ಬೌಂಡರಿನ ದಾಟು ಹೋಗಿಲ್ಲ ಅಂತ ಅನ್ಕೊಂತೀನಿ. ಇವ್ರು ಕೊಟ್ಟಿರೋ ಒಂದು ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಲೇಸರ್ಸ್ ನ ಉಪಯೋಗ ಮಾಡ್ಕೊಂಡು ಆ ಗುಂಡುಗನ್ ಗುಂಪಲ್ಲಿ ಒಬ್ಬ ವ್ಯಕ್ತಿನ ಸಾಯಿಸ್ಬಿಡ್ತಾರೆ. ನಂತರ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಆಕ್ಚುಲಿ ನಿನ್ಗೆ ನೆನಪೈತಾ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಮಾಸ್ಕ್ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ. ಅವಾಗ ನಮ್ಮ ಹೀರೋ ಇನ್ನು ಹೌದೌದು ನಾನು ಇದನ್ನ ಕೇಳ್ಬೇಕು ಅಂತ ಅನ್ಕೊಂಡೆ, ನಮ್ಕಿನ್ನ ಮುಂಚೆನೆ ನಿನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ನೀನು ಅಷ್ಟೊಂದು ಇಂಪಾರ್ಟೆಂಟ್ ಪರ್ಸನ್, ನಿನಗೇನಾದ್ರೂ ಸೀಕ್ರೆಟ್ಸ್ ಗೊತ್ತಿದಾವ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಒಂದು ಚೂರುನು ಕೂಡ ರಿಪ್ಲೈ ಕೊಡೋದಿಲ್ಲ. ಆವಾಗ ಹೀರೋಯಿನ್ ಅಂತಾಳೆ, ನೀನ್ ಪಾಡ್ ನೀನ್ ಏನಾದ್ರೂ ಮಾಡ್ಕೋ, ಈ ಪ್ಲೇಸ್ ಅಲ್ಲಿ ಹೇಗೆ ಸರ್ವೈವ್ ಆಗ್ಬೇಕು ಅಂತ ನಿನಗೆ ಗೊತ್ತು, ಅಂದ್ರೆ ಈ ಪ್ಲೇಸ್ಗೆ ನೀನು ಮೊದ್ಲೇ ಬಂದಿರ್ತಿ ಅಂತ ಅನ್ಕೊಂಡು ನಿನ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಚಾನ್ಸ್ ಇಲ್ಲ, ನಾನು ಕೂಡ ಫಸ್ಟ್ ಟೈಮ್ ಈ ಪ್ಲೇಸ್ಗೆ ಬರ್ತಿರೋದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಹೀರೋಯಿನ್ ಶಾಕು, ನಿನ್ಗೆಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾ ಇದೀಯಾ, ನೀನು ಮೊದ್ಲೇ ಈ ಪ್ಲೇಸ್ಗೆ ಬಂದಿರ್ತಿ ಅಂತ ಅನ್ಕೊಂಡೆ ಅಂತ ಹೇಳ್ತಾಳೆ. ನೋಡಮ್ಮ, ಈ ಪ್ಲೇಸ್ ಬಗ್ಗೆ ಗೊತ್ತಿರೋದು ಬೇರೆ, ಇಲ್ಲಿಗೆ ಬಂದಿರೋದು ಬೇರೆ. ನಿಜ ಹೇಳ್ಬೇಕಂದ್ರೆ ಈ ಪ್ಲೇಸ್ಗೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ತಾನೆ. ಈ ನನ್ ಮಗನ್ಗೆ ಎಲ್ಲ ಗೊತ್ತು ಅಂತ ಅನ್ಕೊಂಡು ಇವನ್ ಜೊತೆ ಬಂದಲ್ಲಪ್ಪ, ಆದ್ರೆ ಇವ್ ನೋಡಿದ್ರೆ ನನಗೇನು ಗೊತ್ತಿಲ್ಲ ಅಂತಿದ್ದಾನೆ ಅಂತ ಇವನ್ ಜೊತೆ ಹೋಗ್ಬೇಕಾ ಇಲ್ಲ ಹೋಗ್ಬಾರ್ದು ಅಂತ ಕನ್ಫ್ಯೂಷನ್ ಅಲ್ಲೇ ಅವನ್ ಜೊತೆ ಹೋಗ್ತಿರ್ತಾಳೆ. ಇವಾಗ ಸೀನು ಕಮಾಂಡರ್ ಹತ್ರ ಓಪನ್ ಆಗುತ್ತೆ. ಕಮಾಂಡರ್ ಪ್ರೆಸಿಡೆಂಟ್ ಹತ್ರ ಮಾತಾಡ್ತಿರುವಾಗ ಪ್ರೆಸಿಡೆಂಟ್ ಅಂತಾನೆ, ನಮ್ಮ ಹೀರೋನ ಸಾಯಿಸ್ಬಿಟ್ರ ಅಂತ. ಇಲ್ಲ ಇಲ್ಲ ಸರ್, ನಾವು ಲೇಸರ್ಗೆ ಸಿಕ್ಕಾಕ್ಸ್ಬಿಟ್ಟು ಸಾಯಿಸಾಕನ ಅಂತ ಪ್ಲಾನ್ ಹಾಕಿದ್ವಿ, ಆದ್ರೆ ಅವನು ಬುದ್ಧಿ ಉಪಯೋಗ ಮಾಡಿ ಜಸ್ಟ್ ಮಿಸ್ ಅಲ್ಲಿ ಬದುಕೊಂಡ್ಬಿಟ್ಟ. ಆದ್ರೂ ಕೂಡ ಎಲ್ಲಾರ ಮುಂದೆ ಸಾಯಿಸಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾರ ಜೊತೆಯಲ್ಲಿದ್ದಾಗ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ಬಿಡೋಣ ಅಂತ ಅನ್ಕೊಂಡ್ವಿ, ಅಲ್ಲೂ ಕೂಡ ತಪ್ಸ್ಕೊಂಡ್ಬಿಟ್ಟಿದ್ದಾನೆ. ನೀವೇನು ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಸರ್, 300 ಕಿಲೋಮೀಟರ್ ಅವನು ಜರ್ನಿ ಮಾಡೋವಾಗ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ, ಹಾಗೆ ತುಂಬಾ ಕ್ರಿಯೇಚರ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ, ಗ್ಯಾರಂಟಿ ಅದ್ರಲ್ಲಿ ಸತ್ತೋಗ್ಬಿಡ್ತಾನೆ ಅಂತ ಕಮಾಂಡರ್ ಪ್ರೆಸಿಡೆಂಟ್ ಗೆ ಗ್ಯಾರಂಟಿ ಕೊಡ್ತಾನೆ. ಇವಾಗ ಮತ್ತೆ ನಮ್ಮ ಹೀರೋಯಿನ್ ಕಡೆ ನೋಡ್ಕೊಂಡ್ರೆ ಒಂದು ಸ್ಟೋನ್ ಹತ್ರ ನೀರು ಚಿಕ್ಕದಾಗಿ ಬರ್ತಾ ಇರೋದನ್ನ ನೋಡ್ಬಿಟ್ಟು ಸ್ವಲ್ಪ ಮಕ್ಕ ತೊಳ್ಕೊಳ್ಳೋಣ ಅಂತ ನೀರ್ ಹತ್ರಕ್ಕೆ ಹೋಗಿರ್ತಾಳೆ. ಹಿಂದ್ಗಡೆ ನಮ್ಮ ಹೀರೋ ಶರ್ಟ್ ಬಟನ್ ಬಿಚ್ಚಿಬಿಟ್ಟು ನಿಧಾನವಾಗಿ ಈ ಹುಡುಗಿ ಹತ್ರ ಬರ್ತಾ ಇರೋದನ್ನ ಹೀರೋಯಿನ್ ಅಬ್ಸರ್ವ್ ಮಾಡ್ಕೊಂತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ಗೆ ಹೀರೋ ಮೇಲೆ ಅಷ್ಟೊಂದು ನಂಬಿಕೆ ಬಂದಿರೋದಿಲ್ಲ. ಅವನೇನಾದ್ರೂ ಸ್ವಲ್ಪ ಎದ್ವ ತದ್ವ ಮಾಡಿದ್ರೆ ಕಲ್ಲೆತ್ಕೊಂಡು ಸಾಯಿಸ್ಬೇಡಣ ಅಂತ ಪ್ಲಾನ್ ಹಾಕಿರ್ತಾಳೆ. ಆದ್ರೆ ನಮ್ಮ ಹೀರೋ ಹಿಂದ್ಗಡೆಯಿಂದ ಸಡನ್ ಆಗಿ ಬಂದು ಒಂದು ಎಲೆಕ್ಟ್ರಿಕ್ ಸ್ನೇಕ್ ತರ ಇರುತ್ತೆ, ಅದ್ರ ಮೇಲೆ ಬಿದ್ದೋಗ್ಬಿಡ್ತಾನೆ. ಕತ್ತಿ ಎತ್ಕೊಂಡು ಅದನ್ನ ಕಟ್ ಮಾಡೋ ಅಂತ ಹೇಳಿದಾಗ ಹೀರೋ ಇನ್ನು ಬೇಗ ಹೋಗಿ ಕತ್ತಿನ ಎತ್ಕೊಂಡ್ ಬಂದು ಆ ಸ್ನೇಕ್ ನ ಕಟ್ ಮಾಡಕ್ ಬಿಡ್ತಾಳೆ. ನಮ್ಮ ಹೀರೋ ಸ್ವಲ್ಪ ಫ್ರೀ ಆಗ್ತಾನೆ. ಅವನ ಮುಖದಲ್ಲಿ ತುಂಬಾ ಸಂತೋಷ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಎಲೆಕ್ಟ್ರಿಕ್ ಸ್ನೇಕ್ ನ ಯೂಸ್ ಮಾಡ್ಕೊಂಡು ಅದನ್ನ ಶಾಕಿಂಗ್ ಸ್ಟಿಕ್ ಆಗಿ ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಿರ್ತಾನೆ. ಜಾನು ಆ ಸ್ನೇಕ್ ನ ಹಿಡ್ಕೊಳ್ಳುವಾಗ ಆ ಸ್ನೇಕ್ ಇವನ್ಗೆ ಗಾಯ ಮಾಡಿರುತ್ತೆ. ಕ್ರಿಸ್ಟಿನಾ ಅದಕ್ಕೆ ಚಿಕಿತ್ಸೆ ಕೊಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಈ ಗುಂಡು ಗ್ಯಾಂಗ್ ಅವ್ರಿಗೆ ಭಯ ಬಂದ್ಬಿಡ್ತಾನ, ಬೇರೆ ಕಡೆ ಹೋದ್ರೆ ಸತ್ತೋಗ್ಬಿಡ್ತೀವಿ ಅಂತ. ನಮ್ಮ ಹೀರೋನ ಫಾಲೋ ಮಾಡ್ಕೊಂಡು ಹಿಂದ್ಗಡೆನೆ ಬಂದಿರ್ತಾರೆ. ಗುಂಡುಗನು ಈ ಪ್ಲೇಸ್ ಹತ್ರ ಬಂದ್ಬಿಟ್ಟು ಜಾನ್ಗೆ ಬೆದರಿಕೆ ಹಾಕ್ತಾನೆ, ನೀವ್ ಯಾಕೋ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿರೋದು ಅಂತ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ಲೇ ನಿನ್ ಬ್ರೈನ್ ಅಲ್ಲಿ ಸ್ವಲ್ಪ ಆದ್ರೂ ಮಸಾಲ ಇದ್ರೆ ಯಾರು ಯಾರನ್ನ ಫಾಲೋ ಮಾಡ್ತಿದ್ರ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸರಿ ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ನಮ್ಮ ಮನ್ಸ್ನ ಬದಲಾವಣೆ ಮಾಡ್ಕೊಂಡಿದೀವಿ, ಈ ಪ್ಲೇಸ್ ಇಂದ ನಾವು ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ಆದ್ರೆ ಗುಂಡುಗನ್ ಇದ್ಕೊಂಡು ಇಲ್ಲ ನಮ್ಗೆ ಆ ಬಾಕ್ಸ್ ಕೊಟ್ಬಿಟ್ಟೆ ಹೋಗ್ಬೇಕು ಅಂತ ದೌರ್ಜನ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಹೀರೋಗೆ ಕೋಪ ಬಂದು ಅವನೊಂದು ಎಲೆಕ್ಟ್ರಿಕ್ ಸ್ನೇಕ್ ನ ಹಿಡ್ಕೊಂಡಿರ್ತಾನಲ್ಲ, ಅದರಿಂದ ಅವರ ದಾರಾಗೆ ಬಿಡೋದ್ರಿಂದ ಅವ್ರು ಕಟ್ಟಾಕೊಂಡಿರೋ ಒಂದು ದಾರ ಕಿತ್ತೋಗ್ಬಿಡುತ್ತೆ. ಇದರಿಂದ ಗುಂಡುಗನ್ ಗ್ಯಾಂಗ್ಗೆ ಸ್ವಲ್ಪ ಭಯ ಬಂದು ಅವರು ಹಿಂದೇಟ್ ಹಾಕ್ತಾರೆ. ನಂತರ ನಮ್ಮ ಹೀರೋ ಹೀರೋಯಿನ್ ಜೊತೆ ಸೇರ್ಕೊಂಡು ಆ ಬಾಕ್ಸ್ ನ ಹೇಳ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ಇನ್ನೊಂದು ಕಡೆ ಈ ಗುಂಡುಗನ್ ಗ್ಯಾಂಗ್ ಅವ್ರಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಸ್ವಲ್ಪ ದೂರ ಇವ್ರನ್ನೇ ಫಾಲೋ ಮಾಡ್ಕೊಂಡ್ ಬಂದು ನಂತರ ಸ್ವಲ್ಪ ದಾರಿನ ಚೇಂಜ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಅದನ್ನ ನೋಡ್ಬಿಟ್ಟು ಅವ್ರು ಯಾವ ಕಡೆ ಹೋಗ್ತಾ ಇದಾರೆ ಅಂತ ಕೇಳೋದ್ರಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಹೋಗ್ತಾ ಇರೋ ಒಂದು ಸೈಡ್ ಅಲ್ಲಿ ಒಂದು ಹಳೆ ಜೈಲ್ ಐತೆ. ಮೋಸ್ಟ್ಲಿ ಅಲ್ಲಿಗೆ ಕ್ರಿಮಿನಲ್ಸ್, ಹತ್ಯೆ ಮಾಡಿರೋರು ಈ ತರ ಅವರು ಆ ಪ್ಲೇಸ್ ಹತ್ರಕ್ಕೆ ಬಂದು ಬಚ್ಚಿಕೊಂತಾರೆ. ಮೇ ಬಿ ಗುಂಡುಗನ್ನ ಅವ್ರನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೇಕು ಅಂತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಇರೋ ಒಂದು ಪ್ಲೇಸ್ ಅಲ್ಲಿ ಒಂದು ಬೇರೋ ಆಚೆಗೆ ಬರುತ್ತೆ. ಹೀರೋಯಿನ್ ಅದನ್ನ ನೋಡಿ ಏನು ಅಂತ ಕೇಳಿದಾಗ ಸೈಲೆಂಟ್ ಆಗಿರೋ, ಏನು ಮಾತಾಡ್ಬೇಡ ಅಂತ ಹೀರೋಯಿನ್ ನ ಅಲ್ಲೇ ಮಲ್ಕೊಳ್ಳೋದು ಕೇಳಿ ಅವನು ಕೂಡ ಶಬ್ದ ಮಾಡದೆ ಅಲ್ಲಿ ಮಲ್ಕೊಂಡ್ಬಿಡ್ತಾನೆ. ಬಟ್ ಇವ್ರಿಗೆ ಆ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ತುಂಬಾ ಜೋರಾಗಿ ಕಿರ್ಚಾಡ್ಕೊಂಡು ಯಾರಾದ್ರೂ ಇದೀರಾ ಅಂತ ಹೋಗ್ತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಅವ್ರು ಇರೋ ಒಂದು ಪ್ಲೇಸ್ ಗಳಲ್ಲಿ ಬೇರುಗಳು ತುಂಬಾ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಸಡನ್ ಆಗಿ ಒಂದು ದೊಡ್ಡ ಬೇರು ಅಂದ್ರೆ ದೊಡ್ಡ ಕ್ರಿಯೇಚರ್ ಆಚೆಗೆ ಬಂದು ಇಬ್ಬರು ವ್ಯಕ್ತಿಗಳನ್ನ ಹೇಳ್ಕೊಂಡು ಹೋಗ್ತಾ ಇರುವಾಗ ಅದರ ರೂಪ್ನ ಕಟ್ ಮಾಡಿ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಆ ಗ್ಯಾಂಗ್ ಅಲ್ಲಿ ಒಬ್ಬ
ಹುಡುಗ ಮಾತ್ರ ತುಂಬಾ ಭಯ ಬಿದ್ದು ಆ ಪ್ಲೇಸ್ ಇಂದ ಓಡೋದಕ್ಕೆ ಶುರು ಮಾಡ್ತಾನೆ. ಗುಂಡುಗನು ಎಷ್ಟೋ ಸತಿ ಹೇಳ್ತಾನೆ, ಓಡೋಗ್ಬೇಡ, ಒಂದೇ ಹತ್ರ ಕುತ್ಕೊಂಡ್ಬಿಡು ಅಂತ. ಆದ್ರೆ ಗುಂಡುಗನ್ ಮಾತು ಅವನು ಕೇಳ್ತೀರಾ ತುಂಬಾ ಸ್ಪೀಡ್ ಆಗಿ ಓಡೋಗ್ತಾ ಇರೋದ್ರಿಂದ ಆ ದೊಡ್ಡ ಕ್ರಿಯೇಚರ್ ಆಚೆಗೆ ಬಂದು ಒಂದೇ ಸತಿ ಅವನ್ನ ಹಿಡ್ಕೊಂಡು ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಇದನ್ನೆಲ್ಲ ದೂರದಿಂದ ನೋಡಿರೋ ನಮ್ಮ ಹೀರೋಯಿನ್, ನಿನಗೆ ಈ ವಿಷಯ ಮೊದ್ಲೇ ಗೊತ್ತಿದ್ರೆ ಅವ್ರಿಗೆ ನೀನು ಮೊದ್ಲೇ ಎಚ್ಚರಿಕೆ ಕೊಡ್ಬೋದಾಗಿತ್ತಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಚ್ಚರಿಕೆ ಕೊಡದೇ ಇದ್ರು ಕೂಡ ಆ ಕ್ರಿಯೇಚರ್ಸ್ ಆಚೆಗೆ ಬಂದು ಯಾರನ್ನೋ ಒಬ್ಬರನ್ನ ಹಿಡ್ಕೊಂಡು ಹೊರಟೋಗ್ಬಿಡ್ತಾ ಇದ್ವು. ಇವಾಗ ಅವರಲ್ಲಿ ಒಬ್ಬ ಸತ್ತೋಗ್ಬಿಟ್ಟಿದ್ದಾನೆ. ಮೇ ಬಿ ಅದ್ರಲ್ಲಿ ಯಾರು ಸಾಯ್ಲಿಲ್ಲ ಅಂದಿದ್ರೆ ನಮ್ಮ ಇಬ್ಬರಲ್ಲಿ ಯಾರೋ ಒಬ್ರು ಸತ್ತೋಗ್ಬಿಡ್ತಾ ಇದ್ರು. ನೀನು ಅಷ್ಟೊಂದು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ, ನೀನು ಈ ಜರ್ನಿಯಲ್ಲಿ ಬದುಕಬೇಕು ಅಂದ್ರೆ ನನ್ ಮಾತೆ ಕೇಳ್ಬೇಕಾಗುತ್ತೆ ಅಂತ ಹೀರೋಯಿನ್ಗೆ ವಾರ್ನಿಂಗ್ ಕೊಡ್ತಾನೆ. ಇವಾಗ ಸೀನು ಮತ್ತೆ ಕಮಾಂಡರ್ ಹತ್ರ ಓಪನ್ ಆಗುತ್ತೆ. ಪ್ರೆಸಿಡೆಂಟ್ ಹತ್ರ ಮಾತಾಡ್ತಿರುವಾಗ ಏನ್ರೋ ಹೀರೋನ ಸಾಯಿಸ್ಬಿಟ್ನ ಅಂತ ಕೇಳ್ತಾನೆ. ಇಲ್ಲ ಸರ್, ಅವನಿನ್ನ ಬದುಕೇ ಇದ್ದಾನೆ, ಅವನಿನ್ನ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ರೆ ಗ್ಯಾರಂಟಿ ಅವನು ಸತ್ತೋಗ್ಬಿಡ್ತಾನೆ ಅಂತ ಮಾತಾಡ್ತಿರ್ತಾನೆ. ಅದಕ್ಕೆ ಪ್ರೆಸಿಡೆಂಟ್ ಇದ್ಕೊಂಡು ಬೇಡ ಆದಷ್ಟು ಬೇಗ ಅವನ ಹತ್ರಕ್ಕೆ ಹೋಗಿ ಅವನ ಪ್ರಾಣದಿಂದ ಹಿಡ್ಕೊಂಡು ಈ ಪ್ಲೇಸ್ ಹತ್ರಕ್ಕೆ ಹತ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ. ಕಮಾಂಡರ್ಗೆ ಒಂದು ಡೌಟ್, ಅವನ್ನ ಬಿಟ್ಟಿದ್ಯಾಕೆ ಮತ್ತೆ ಇವಾಗ ಹಿಡ್ಕೊಂಡ್ ಬಾ ಅಂತ ಹೇಳ್ತಾ ಇರೋದು ಯಾಕೆ ಅಂತ ಪ್ರೆಸಿಡೆಂಟ್ ನ ಅವನ ಮೈಂಡ್ ಅಲ್ಲೇ ಬೈಕೊಂತಾನೆ. ಮತ್ತೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ನೆಕ್ಸ್ಟ್ ಯಾವ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ, ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಇವನ್ಗೆ ಸ್ವಲ್ಪ ಐಡಿಯಾ ಇರುತ್ತೆ. ಅದಕ್ಕೆ ಅವನು ಕ್ಯಾಲ್ಕುಲೇಟ್ ಮಾಡ್ತಿರುವಾಗ ನಮ್ಮ ಹೀರೋಯಿನ್ ಕೇಳ್ತಾಳೆ, ನಿನಗೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಸ್ವಲ್ಪ ಆದ್ರೂ ಐಡಿಯಾ ಐತಲ್ವಾ ಅಂತ. ಏನೋ ಸ್ವಲ್ಪ ಐಡಿಯಾ ಐತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಿರ್ತಾನೆ. ಆದ್ರೆ ಈ ಹುಡುಗಿ ಕಡೆ ನೋಡ್ಕೊಂಡ್ರೆ ಅಷ್ಟೊತ್ತಿಗೆ ಆ ಹುಡುಗಿ ಮಲ್ಕೊಂಡ್ಬಿಟ್ಟಿರ್ತಾಳೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ಆ ಹುಡುಗಿನ ಅಲ್ಲೇ ಮಲಗಿಸಿ ಅವ್ನ್ ಸ್ವಲ್ಪ ದೂರ ಬಂದು ಕೂತ್ಕೊಂತಾನೆ. ಸ್ವಲ್ಪ ತಾದ್ಮೇಲೆ ಆ ಹುಡುಗಿಗೆ ಏನೋ ಒಂಥರ ಶಬ್ದ ಕೇಳಿಸುತ್ತೆ. ನಿದ್ದೆಯಿಂದ ಎಚ್ಚರಿಕೆಯಾಗಿ ನೋಡಿದಾಗ ಸ್ವಲ್ಪ ದೂರದಲ್ಲಿ ಇವ್ರ ಕಡೆಗೆ ಶಾರ್ಪ್ ಆಗಿರೋ ಕ್ರಿಯೇಚರ್ಸ್ ಲ್ಯಾಕ್ಸ್ ಟುಗೆದರ್ ಇವ್ರ ಕಡೆಗೆ ಬರ್ತಾ ಇರೋದನ್ನ ನೋಡ್ಬಿಟ್ಟು ಇವುಗಳಿಗೆ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಾವು ಸತ್ತೋಗೋದು ಗ್ಯಾರಂಟಿ ಅಂತ ನಮ್ಮ ಹೀರೋ ಹತ್ರಕ್ಕೆ ಬಂದು ಓಡೋಗನ ಬಾ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ಹೀರೋ ಆ ಹುಡುಗಿ ಕೈ ಇಟ್ಕೊಂಡು ಆ ಕ್ರಿಯೇಚರ್ಸ್ಗೆ ಆಪೋಸಿಟ್ ಆಗಿ ಹೋಗ್ತಾನೆ. ಅವುಗಳನ್ನ ಎದುರಿಸೋದಕ್ಕಲ್ಲ, ಇವನ್ ಹತ್ರ ಒಂದು ಬಾಕ್ಸ್ ಇರುತ್ತಲ್ವಾ, ಇವನ್ಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಆ ಬಾಕ್ಸ್ ಒಳಗಡೆಗೆ ಹಾಕಿ ಇವರಿಬ್ರು ಹೋಗಿ ಬಾಕ್ಸ್ ಅಲ್ಲಿ ಬಚ್ಚಿಕೊಂತಾರೆ. ಆ ಕ್ರಿಯೇಚರ್ಸ್ ಎಷ್ಟೊಂದು ಶಾರ್ಪ್ ಆಗಿರ್ತಾವಪ್ಪ ಅಂದ್ರೆ ಈ ಮೆಟಲ್ ಬಾಕ್ಸ್ ಕೂಡ ತೂತುಗಳು ಬಿದ್ದೋಗ್ಬಿಡ್ತವೆ. ಅವೆಲ್ಲ ಆ ಪ್ಲೇಸ್ ಇಂದ ಹೊರಟೋಗಿದ್ದಾದ್ಮೇಲೆ ಇವರಿಬ್ರು ಆಚೆಗೆ ಬಂದು ಇವ್ರು ಬಚ್ಚಿಕೊಂಡಿರೋ ಬ್ಯಾಗ್ಸ್, ಪೋಲ್ಸ್ ಹಾಗೆ ದಾರಾನ ಹಿಡ್ಕೊಂಡು ಇವರ ಜರ್ನಿನ ಶುರು ಮಾಡ್ತಾರೆ. ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಆ ಪ್ಲೇಸ್ ಇಂದ ಕೆಸರಿಂದ ಕೂಡ್ಕೊಂಡಿರುತ್ತೆ. ಅವ್ರು ನಡೆಯೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಈ ತರ ಒಂದು ಪ್ಲೇಸ್ ಬರುತ್ತೆ ಅಂತ ನಮ್ಮ ಹೀರೋಗೆ ಮೊದ್ಲೇ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಅದಕ್ಕೆ ಅವನು ಅವರಿಬ್ಬರಿಗೂ ದಾರ ಕಟ್ಕೊಂಡು ಅವರ ಕೈಯಲ್ಲಿರೋ ಪೋಲ್ಸ್ ನ ಯೂಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಈ ಗುಂಪು ಕಡೆ ನೋಡ್ಕೊಂಡ್ರೆ ಇವ್ರು ಕೂಡ ನಮ್ಮ ಹೀರೋ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇಲ್ಲಿ ನನಗೊಂದು ಡೌಟ್ ಏನಪ್ಪಾ ಅಂದ್ರೆ ಆ ಶಾರ್ಪ್ ಕ್ರಿಯೇಚರ್ಸ್ ಇಂದ ಇವ್ರು ಹೇಗೆ ತಪ್ಪಿಸ್ಕೊಂಡ್ರು ಅಂತ. ಆವಾಗ ಗುಂಡುಗನ್ ನಿಂತ್ಕೊಂಡು ನನಗೆ ನಡೆದು ಸಾಕಾಗೋಗ್ಬಿಟ್ಟೈತೆ, ಸುಸ್ತು ಕೂಡ ಆಗ್ತೈತೆ, ಇದೇ ಪ್ಲೇಸ್ ಅಲ್ಲಿ ನಾವು 3 hours ರೆಸ್ಟ್ ತಗೊಳ್ಳೋಣ ಅಂತ ಹೇಳಿದಾಗ ಈ ಹುಡುಗಿ ಅಂತಾಳೆ, ಹೋಗಲ್ಲೋ ಗುಂಡು, ನಿಜ ಹೇಳ್ಬೇಕಂದ್ರೆ ನಿನ್ಗಿಂತ ಅವನ್ಗೆ ಯಾವ ಪ್ಲೇಸ್ ಅಲ್ಲಿ ಯಾವ ತರ ಹೋಗ್ಬೇಕು ಅಂತ ಎಕ್ಸಾಕ್ಟ್ ಆಗಿ ಗೊತ್ತು. ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ. ನಾವೇನಾದ್ರೂ 3 hour ರೆಸ್ಟ್ ತಗೊಂಡ್ಬಿಟ್ರೆ ಅವ್ರು ನಮ್ಮನ್ನ ಬಿಟ್ಟು ಜಾಸ್ತಿ ದೂರ ಹೊರಟೋಗ್ಬಿಡ್ತಾರೆ. ಮತ್ತೆ ಅವ್ರನ್ನ ಹುಡ್ಕೋದು ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ರೆಸ್ಟ್ ತಗೊಳ್ಳೋದಕ್ಕೆ ಚಾನ್ಸೇ ಇಲ್ಲ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಲೇಬೇಕು ಅಂತಾಳೆ. ಗುಂಡುಗನು ಸಿಚುವೇಶನ್ ಅರ್ಥ ಮಾಡ್ಕೊಂತೀರಾ, ಇಲ್ಲಿ ಲೀಡರು ನೀನಾ ನನ್ ಮಾತೆ ಕೇಳ್ಬೇಕು ಅಂತ ಆ ಹುಡುಗಿನ ಬೆದರ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಹುಡುಗಿ ದಾರಾನ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೊರಡೋಗ್ತಿರ್ತಾಳೆ. ಗುಂಡುಗನು ಆ ಹುಡುಗಿನ ಹಿಡ್ಕೊಳ್ಳೋದಕ್ಕೆ ಹೋಗಿ ಬೈ ಮಿಸ್ ಆಗಿ ಒಂದು ಗುನಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಪ್ಲೀಸ್ ನನ್ನನ್ನ ಕಾಪಾಡಿ ಅಂತ ಕೂಗಾಡ್ತಿರ್ತಾನೆ. ಅಲ್ಲಿರೋರು ಕಾಪಾಡೋದಕ್ಕೆ ಹೋದಾಗ ಈ ಹುಡುಗಿ ಅಲ್ಲಿಗೆ ಬಂದು ಅಲ್ಲಿರೋರ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ಗೇನು ಗೊತ್ತೇ ಇಲ್ಲ, ನನಗೆ ಎಲ್ಲ ಗೊತ್ತು ಅಂತ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋನ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಈಸಿಯಾಗಿ ಸರ್ವೈವ್ ಆಗಿ ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಗೆ ಹೋಗ್ಬೋದು ಅಂತ ಆ ಹುಡುಗಿ ಜೊತೆ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಒಬ್ಬ ಮುದುಕ ಮಾತ್ರ ಪಾಪ ಅಂತ ಗುಂಡುಗನ ಹತ್ರಕ್ಕೆ ಬಂದು ಅವನ್ನ ಕಾಪಾಡ್ತಾನೆ. ಇವಾಗ ಮತ್ತೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಅವರು ತಿನ್ನೋದಕ್ಕಂತ ಕೊಟ್ಟಿರೋ ಫುಡ್ ಪ್ಯಾಕೆಟ್ಸ್ ಎಲ್ಲ ಗುಂಡುಗನ್ ಟೀಮ್ ಅವ್ರಿಗೆ ಕೊಟ್ಬಿಟ್ಟಿರ್ತಾನಲ್ವಾ. ಇವಾಗ ಇವ್ರಿಗೆ ಹಸುವಾಗ್ತಾ ಇರುತ್ತೆ. ಇನ್ನೇನೈತೆ ಬ್ಲಾಕ್ ಹುಳುಗಳಿದ್ವಲ್ಲ ಅವುಗಳನ್ನ ಹಿಡ್ಕೊಂಡು ತಿನ್ಬೇಕಾಗುತ್ತೆ. ಹೀರೋ ಇನ್ನು ಅದನ್ನ ಸುಟ್ಟು ತಿನ್ಬೇಕು ಅಂತ ಪ್ರಯತ್ನ ಮಾಡ್ತಿರುವಾಗ ನಮ್ಮ ಹೀರೋ ಆ ಹುಡುಗಿಗೆ ಹೇಳ್ತಾನೆ, ಅದನ್ನ ಸುಡ್ಬೇಡ, ಹಾಗೆ ತಿಂದಾಕು, ಸುಟ್ರೆ ಅದರ ರುಚಿ ಇನ್ನ ಅಧ್ವಾನವಾಗಿರುತ್ತೆ ಅಂತ ಹೇಳೋದ್ರಿಂದ ಆ ಹುಡುಗಿನೂ ಆ ಹುಳ್ಳನ ಅದೇ ತರ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಇಷ್ಟರವರೆಗೂ ನಮ್ಮ ಹೀರೋ ಬಗ್ಗೆ ಒಂದು ಚೂರುನು ಕೂಡ ಮಾತಾಡಿರೋದಿಲ್ಲ. ಆವಾಗ ಅವನ ಬಗ್ಗೆ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಪ್ರೆಸಿಡೆಂಟ್ ಗೆ ಅಡ್ವೈಸರ್ ಆಗಿ ವರ್ಕ್ ಮಾಡಿರ್ತಾನೆ. ಇಂಚು ಮಿಂಚು ರೈಟ್ ಹ್ಯಾಂಡರ್ ಅಂತಾನೆ ಹೇಳ್ಕೋಬಹುದು. ಪ್ರೆಸಿಡೆಂಟ್ ಗೆ ಗೊತ್ತಿರೋ ಒಂದು ಕಾನ್ಫಿಡೆನ್ಶಿಯಲ್ ಮ್ಯಾಟರ್ ಇವನ್ಗೆ ಗೊತ್ತಿರುತ್ತೆ. ಅದನ್ನ ಒಂದು ಇಂಟರ್ವ್ಯೂ ಅಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಈ ವಿಷಯ ಪ್ರೆಸಿಡೆಂಟ್ ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಅವ್ರಿಗೆ ಗೊತ್ತಾಗೈತಲ್ಲ ಅಂತ ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ಸರೆಂಡರ್ ಆಗೋಗ್ಬಿಟ್ಟಿರ್ತಾನೆ. ಇದೇ ಒಂದು ರೀಸನ್ ಗೆ ಇಲ್ಲೀಗಲ್ ಆಗಿ ಇವನ್ ಮೇಲೆ ಏನೋ ಆಕ್ಷನ್ ತಗೊಳೋದಕ್ಕಾಗಲ್ಲ, ಮಾಡಿದ್ರೆ ಏನೋ ಒಂದು ಲೀಗಲ್ ಆಗಿ ಮಾಡ್ಬೇಕು ಅಂತ ಪ್ರೆಸಿಡೆಂಟ್ ಇವನ್ಗೆ ಇಂತ ಒಂದು ಶಿಕ್ಷೆನ ಕೊಟ್ಟಿರ್ತಾನೆ. ಆ ಮಾತನ್ನ ಕೇಳಿ ನಮ್ಮ ಹೀರೋಯಿನ್ ನೋಡ್ದ, ನೀನು ಈ ಗ್ರಹದಲ್ಲಿರೋರ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ದುಡ್ಡಿರೋರ್ದೆ ಮೇಲ್ ಕೈ ಆಯ್ತು, ಅವನು ನಿನ್ನನ್ನ
ತಿನ್ನೋದಕ್ಕೆ ತಿಂಡಿ ಇಲ್ದಿರ ಚಿತ್ರಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ, ಇಲ್ಲೇ ಒಂದು ಚಿಕ್ಕ ಪಾಯಿಂಟ್ ಐತೆ. ಅದೇನಪ್ಪಾ ಅಂದ್ರೆ, ನಾನು ಅವ್ರಿಗೆ ಸರೆಂಡರ್ ಆಗೋದಕ್ಕೂ ಮೊದ್ಲು ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯನ ಮಾತಾಡ್ಕೊಂಡ್ವಲ್ಲ, ಈ ಗ್ರಹಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯಗಳು ಅಂದ್ರೆ ಫಿಂಗರ್ ಪ್ರಿಂಟ್ಸ್, ಫೇಶಿಯಲ್ ಐಡಿಸ್, ಇದನ್ನೆಲ್ಲ ಒಂದು ಕಂಪ್ಯೂಟರ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂತ. ಆ ರೆಕಾರ್ಡ್ ಗೆ ಒಂದು ಮೈಕ್ರೋ ವೈರಸ್ ನ ಇವನು ಹತ್ತಿಸ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಆ ವೈರಸ್ ಫುಲ್ ಸ್ಪ್ರೆಡ್ ಆಗೋಗ್ಬಿಟ್ರೆ ಈ ಗ್ರಹಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ರೆಕಾರ್ಡ್ಸ್, ಕ್ರಿಮಿನಲ್ ರೆಕಾರ್ಡ್ಸ್, ಜುಡಿಷಿಯಲ್ ರೆಕಾರ್ಡ್ಸ್, ಎಲ್ಲಾ ವಿಷಯಗಳು ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಈವನ್ ಈ ಗವರ್ನಮೆಂಟ್ ಬಿದ್ದೋಗೋ ಒಂದು ಚಾನ್ಸಸ್ ಐತೆ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಆ ಮೈಕ್ರೋ ವೈರಸ್ ನ ಕಂಟ್ರೋಲ್ ಮಾಡೋದಕ್ಕೆ ಕೋಡ್ ನನ್ನ ಹತ್ರ ಐತೆ. ಆ ಕೋಡ್ ಹಾಕ್ಲಿಲ್ಲ ಅಂದ್ರೆ ಆ ವೈರಸ್ ನಿಂತೋಗೋದಿಲ್ಲ. ಗ್ರಹದಲ್ಲಿ ಜೀವನ ಮಾಡ್ತಾ ಇರೋರ್ಗೆ ಎಲ್ಲಾ ವಿಷಯಗಳು ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋಯಿನ್ ಇದ್ಕೊಂಡು, ಅಷ್ಟ್ರಲ್ಲೇ ಪ್ರೆಸಿಡೆಂಟ್ ನನ್ನನ್ನ ಹಿಡ್ಕೊಂಡ್ಬಿಟ್ರೆ ಅವಾಗ ಏನ್ ಮಾಡ್ತೀಯಾ ಅಂತಾಳೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ಚಾನ್ಸೇ ಇಲ್ಲ, ಅವ್ರು ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಗೆ ಹೊರಟೋಗ್ಬಿಟ್ಟಿರ್ತೀವಿ. ಹ್ಯಾಪಿಯಾಗಿ ನಾನು ಜೀವನ ಮಾಡ್ಬೋದು. ಇಫ್ ಇನ್ ಕೇಸ್ ಅವ್ರೇನಾದ್ರೂ ನಾನು ಅಲ್ಲಿಗೆ ಹೋಗೋದಕ್ಕೂ ಮೊದ್ಲೇ ನನ್ನನ್ನ ಹಿಡ್ಕೊಂಡ್ರೆ ಅಲ್ಲಿಗೆ ಹೋದ್ರೂ ಕೂಡ ನಾನು ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಮೇ ಬಿ ಸಾಯಿಸ್ಬಿಡ್ತಾರೆ ಅಷ್ಟೇ ತಾನೆ. ಅವ್ರಿಗೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯಗಳು ನನ್ನನ್ನ ಹಿಡ್ಕೊಂಡಿದ್ರು ಕೂಡ ಓಪನ್ ಆಗೋಗ್ಬಿಡ್ತವೆ ಅಂತ ಹೇಳ್ತಾನೆ. ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರೆಸಿಡೆಂಟ್ ನಮ್ಮ ಹೀರೋನ ಸಾಯಿಸ್ಬಿಡಿ ಅಂತ ಆಜ್ಞೆ ಕೊಟ್ಟಿರ್ತಾನೆ. ಆದ್ರೆ ಸ್ವಲ್ಪ ತಾದ್ಮೇಲೆ ಅವನ ಪ್ರಾಣದಿಂದ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿರ್ತಾನೆ. ಅದಕ್ಕೆ ರೀಸನ್ ಇದೆ. ಇವಾಗ ಹೆಡ್ ಕ್ವಾರ್ಟರ್ಸ್ ಕಡೆ ನೋಡ್ಕೊಂಡ್ರೆ ನಮ್ಮ ಹೀರೋ ಬಿಟ್ಟಿರೋ ಒಂದು ಮೈಕ್ರೋ ವೈರಸ್ ಆಕ್ಟಿವೇಟ್ ಆದಂಗೈತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ವೈರಸ್ ಇಂದ ಕಮ್ಯುನಿಕೇಶನ್ ಡಿವೈಸಸ್ ಇರ್ತಾವಲ್ಲ, ಅದರಲ್ಲಿ ಸ್ವಲ್ಪ ಬಿಲ್ಡಿಂಗ್ಸ್ ಬಿದ್ದೋಗ್ತಾ ಇರ್ತವೆ. ನಂತರ ಗುಂಡುಗನಿಂದ ತಪ್ಸ್ಕೊಂಡು ಒಂದ್ ಅಕ್ಕ ಬಂದಿರ್ತಾಳಲ್ವಾ, ಆ ಅಕ್ಕನ ಕಡೆ ನೋಡ್ಕೊಂಡ್ರೆ ಇವಾಗ ಗುಂಡುಗನು ಸತ್ತೋಗ್ಬಿಟ್ಟವನೆ. ಇವರೆಲ್ಲರೂ ನನ್ ಮಾತು ನಂಬ್ತಾರೆ ಅಂತ ನಮ್ಮ ಹೀರೋನ ಫಾಲೋ ಮಾಡ್ಕೊಂಡು ಸ್ವಲ್ಪ ದೂರ ಬಂದಿರ್ತಾಳೆ. ಒಂದು ಪ್ಲೇಸ್ ಅಲ್ಲಿ ನಮ್ಮ ಹೀರೋ ತರ ಕಾಣಿಸೋದ್ರಿಂದ ಅಲ್ಲಿಗೆ ಬಂದು ನೋಡ್ತಾಳೆ. ಆದ್ರೆ ಅಲ್ಲಿರೋದು ನಮ್ಮ ಹೀರೋ ಅಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಪ್ಲೇಸ್ ಅಲ್ಲಿ ಸೈಕೋಸ್ ಇರ್ತಾರೆ. ಅವರು ತುಂಬಾ ದಿನಗಳಿಂದ ಏನು ತಿಂದಿರಾ, ಯಾರಾದ್ರೂ ಸಿಕ್ಕಿದ್ರೆ ತಿಂದಾಕಣ ಅಂತ ವೈಟ್ ಮಾಡ್ತಿರ್ತಾರೆ. ಆ ಸೈಕೋಸ್ ನ ನೋಡ್ಬಿಟ್ಟು ಈ ಅಕ್ಕ ಹಾಗೆ 3 ವ್ಯಕ್ತಿಗಳ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾರೆ. ಆದ್ರೆ ಆ ಸೈಕೋಗಳಿಗೆ ಒಂದು ಹುಡುಗಿ ಸಿಕ್ಕಾಕೊಂಡ್ಬಿಡ್ತಾಳೆ. ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಒಂದು ಹುಡುಗಿನ ಕಾಪಾಡೋಣ ಅಂತ ಅನ್ಕೊಂಡಿರ್ತಾಳಲ್ವಾ, ಆ ಹುಡುಗಿ ಸಿಕ್ಕಾಕೊಂಡ್ಬಿಡ್ತಾಳೆ. ತುಂಬಾ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ, ಪ್ಲೀಸ್ ನನ್ನನ್ನ ಕಾಪಾಡಿ ಅಂತ. ಆ ಶಬ್ದ ನಮ್ಮ ಹೀರೋಯಿನ್ಗೆ ಕೇಳಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಶಬ್ದನ ಕೇಳಿ ಇವ್ರು ಅಲ್ಲಿಗೆ ಹೋಗೋದಕ್ಕೂ ಮೊದ್ಲೇ ಆ ಸೈಕೋಗಳು ಆ ಹುಡುಗಿನ ಕಲ್ಲಿಂದ ಹೊಡೆದು ಸಾಯ್ಸಾಕ್ಬಿಟ್ಟಿರ್ತಾರೆ. ಇದರಿಂದ ನಮ್ಮ ಹೀರೋಯಿನ್ಗೆ ತುಂಬಾ ಬಾಧೆ ಆಗಿ ಇಂತ ಒಂದು ಪ್ಲೇಸ್ ಅಲ್ಲಿ ಇಂತ ಸೈಕೋಸ್ ನ ಬಿಟ್ಟು ಹತ್ಯೆಗಳು ಮಾಡ್ಬೇಕು ಅಂತ ಯಾರು ಅನ್ಕೊಂಡ್ರು ಅಂತ ತುಂಬಾ ಬಾಧೆಯಿಂದ ಅವ್ರನ್ನ ಬೈಕೊಂತ ಇರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಜನರಿಗೆ ಇಂತ ಒಂದು ಪನಿಷ್ಮೆಂಟ್ ಕೊಡ್ಬೋದು ಅಂತ. ನಮ್ಮ ಹೀರೋನೇ ಪ್ರೆಸಿಡೆಂಟ್ ಗೆ ಅಡ್ವೈಸ್ ಕೊಟ್ಟಿರ್ತಾನೆ. ಅವ್ನ್ ಕೊಟ್ಟಿರೋ ಒಂದು ಚಿಕ್ಕ ಅಡ್ವೈಸ್ ಪ್ರೆಸಿಡೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡಾಕ್ ಬಿಟ್ಟಿರ್ತಾನೆ. ನಮ್ಮ ಹೀರೋಯಿನ್ಗೆ ತುಂಬಾ ಕೋಪ ಬಂದು, ನೋಡ್ದ ನೀನ್ ಕ್ರಿಯೇಟ್ ಮಾಡಿರೋ ಒಂದು ನರಕಕ್ಕೆ ಇವಾಗ ನೀನೇ ಬಂದು ಸಿಕ್ಕಾಕೊಂಡಿದೀಯ ಅಂತ ಅವ್ನ್ ಮುಖದ ಮೇಲೆನೆ ಬೈತಾಳೆ. ಹಾಗೆ ಸೀನು ಗುಂಡುಗನ್ ಹತ್ರ ಓಪನ್ ಆಗುತ್ತೆ. ಮುದುಕ ಅವನನ್ನ ಕಾಪಾಡಿರ್ತಾನಲ್ವಾ, ಅವನು ಒಂದು ಪ್ಲೇಸ್ ಹತ್ರ ನಡ್ಕೊಂಡ್ ಬಂದಾಗ ಆ ಸೈಕೋಸ್ ಕಡೆಯಿಂದ 3 ತಪ್ಸ್ಕೊಂಡಿರ್ತಾರೆ. ಈ ಗುಂಡುಗನ್ಗೆ ಮೋಸ ಮಾಡಿರೋ ಹುಡುಗಿನೂ ಕೂಡ ಅದರಲ್ಲಿ ತಪ್ಸ್ಕೊಂಡಿರ್ತಾಳೆ. ಗುಂಡುಗನು ತುಂಬಾ ಕೋಪದಿಂದ ಆ ಹುಡುಗಿನ ಸಾಯಿಸ್ಬಿಡ್ಬೇಕು ಅಂತ ನೋಡ್ತಿರುವಾಗ, ನನಗೆ ಗೊತ್ತಿರೋ ಎಲ್ಲಾ ವಿಷಯಗಳು ನಿನಗೆ ಹೇಳ್ತೀನಿ, ಪ್ಲೀಸ್ ನನ್ನನ್ನ ಸಾಯಿಸ್ಬೇಡ ಅಂತ ಹೇಳ್ತಾಳೆ. ಮೊದ್ಲು ನೀನು ಏನ್ ವಿಷಯ ಹೇಳು, ಮತ್ತೆ ನನ್ನನ್ನ ಸಾಯಿಸ್ಬೇಕೋ ಸಾಯಿಸ್ಬಾರ್ದು ಅಂತ ಆಲೋಚನೆ ಮಾಡ್ತೀನಿ ಅಂತ ಹೇಳೋದ್ರಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ಕಮಾಂಡರ್ ಈ ಹುಡುಗಿಗೆ ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾನೆ. ಅದೇನಪ್ಪಾ ಅಂದ್ರೆ ನಮ್ಮ ಹೀರೋನ ಸಾಯಿಸ್ಬಿಡೋದು. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿಗೆ ಎಲ್ಲ ಹೇಳಿರ್ತಾನೆ, ಅವನು ಪ್ರೆಸಿಡೆಂಟ್ ಗೆ ಅಡ್ವೈಸರ್ ಆಗಿ ವರ್ಕ್ ಮಾಡಿರ್ತಾನೆ ಅಂತ. ಇವಾಗ ಈ ಹುಡುಗಿ ಏನಾದ್ರೂ ನಮ್ಮ ಹೀರೋನ ಸಾಯಿಸ್ಬಿಟ್ರೆ ಈ ಹುಡುಗಿಗೆ ಫ್ರೀಡಮ್ ಸಿಗುತ್ತೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಗುಂಡುಗನು ಆಲೋಚನೆ ಮಾಡ್ತಾನೆ, ಇವಾಗ ನಾನೇನಾದ್ರೂ ಅವನ್ನ ಸಾಯಿಸ್ಬಿಟ್ರೆ ನನಗೂ ಕೂಡ ಫ್ರೀಡಮ್ ಸಿಗುತ್ತೆ ಅಂತ ಅವನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆಕ್ಚುಲಿ ಈ ಹುಡುಗಿಗೆ ಅಸೈನ್ಮೆಂಟ್ ಕೊಟ್ಟಿರೋದು ಕಮಾಂಡರ್ ಆಗಿರೋದ್ರಿಂದ ಈ ಹುಡುಗಿನ ನಾನು ಇವಾಗ ಸಾಯಿಸ್ಬಿಟ್ರೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಅಂತ ಆ ಹುಡುಗಿನ ಫುಲ್ ಚೆಕ್ ಮಾಡಿದಾಗ ಆ ಹುಡುಗಿ ಕಾಲಿಗೆ ಒಂದು ಟ್ರ್ಯಾಕರ್ ಇರುತ್ತೆ. ಮೇ ಬಿ ಈ ಟ್ರ್ಯಾಕರ್ ನ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅಂತ ಆ ಹುಡುಗಿ ಕಾಲ್ಗಿರೋ ಒಂದು ಟ್ರ್ಯಾಕರ್ ನ ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ. ಮೇ ಬಿ ಅದು ಕಾಲಿಗೆ ಅಟ್ಯಾಚ್ ಆಗಿರ್ಬೋದು. ಇವನು ಕಾಲ್ನೆ ಕಟ್ ಮಾಡಾಕ್ ಬಿಡ್ತಾನೆ ಅಂತ ಭಯ ಬಿದ್ದು ಆ ಹುಡುಗಿ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಂದ್ ಹತ್ರ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಸಡನ್ ಆಗಿ ಆ ಪ್ಲೇಸ್ ಅಲ್ಲಿ ಸ್ಪೈಡರ್ ವೆಬ್ ತರ ಒಂದು ಬಂದು ಆ ಹುಡುಗಿನ ಅಲ್ಲೇ ಕಟ್ ಆಗ್ಬಿಡುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಇನ್ನ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ತಿನ್ನೋದಕ್ಕೆ ತಿಂಡಿ, ಕುಡಿಯೋದಕ್ಕೆ ನೀರು ಇಲ್ದಿರನೆ ಅದೇ ಪ್ಲೇಸ್ ಅಲ್ಲೇ ಇದ್ದು ಸತ್ತೋಗ್ಬಿಡ್ಬೇಕಾಗುತ್ತೆ. ಇದನ್ನೆಲ್ಲ ಗುಂಡುಗನ್ ನೋಡಿ ಆ ಹುಡುಗಿಗೆ ನಡಿಬೇಕಾಗಿರೋದೇ ನಡ್ದೈತೆ ಅಂತ ಸಹಾಯ ಮಾಡ್ತಿರಾನೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವಾಗ ಸೀನು ಹೆಡ್ ಆಫೀಸ್ ಅಲ್ಲಿ ಓಪನ್ ಆಗುತ್ತೆ. ಕಮಾಂಡರ್ ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ನಾನು ಅಸೈನ್ಮೆಂಟ್ ಕೊಟ್ಟಿರೋ ಒಂದು ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಅದಕ್ಕೆ ಅವನು ತುಂಬಾ ಕೋಪದಿಂದ ಅವನ ಪಕ್ಕದಲ್ಲೇ ಇರೋ ಒಂದು ಸೋಲ್ಜರ್ಗೆ ಅವನ ಗನ್ಸ್ ಕಲೆಕ್ಷನ್ ಎಲ್ಲ ತೋರಿಸ್ಬಿಟ್ಟು, ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇವಾಗ ನಾವು ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡೋ ಲೇಸರ್ ಗನ್ಗಳು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಈ ಗನ್ಸ್ ನ ಎತ್ಕೊಂಡೋಗಿ ನಿನಗೆ ಬೇಕಾಗಿರೋರ್ನ ಬೇಕಾಗಿರೋ ಹಾಗೆ ಸಾಯಿಸ್ಕೊಂಡ್ಬಿಡು, ಅದು ನನಗೆ ಬೇಕಾಗಿಲ್ಲ. ಆದ್ರೆ ಜಾನ್ ಗನ್ ನ ಏನು ಮಾಡ್ದಿರಾ ಅವನ್ನ ಇಲ್ಲಿಗೆ ಎತ್ಕೊಂಡ್ ಬಾ ಅಂತ ಹೇಳಿ ಆ ಸೋಲ್ಜರ್ಗೆ ಒಂದು ಸ್ಪೇಸ್ ಶಿಪ್ ಹಾಗೆ ಇವನ ಹತ್ರ ಇರೋ ಎಲ್ಲ ಗನ್ಸ್ ಕಲೆಕ್ಷನ್ ನ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ. ನಂತರ ಈ ಗುಂಪು ಕಡೆ ನೋಡ್ಕೊಂಡ್ರೆ ಅದರಲ್ಲಿರೋ ಒಬ್ಬ ವ್ಯಕ್ತಿ ಏನೋ ಸಿಕ್ತು ಅಂತ ತುಂಬಾ ಖುಷಿಯಿಂದ ಹೋಗಿ ಒಂದು ಬ್ಯಾಗ್ ನ ಓಪನ್ ಮಾಡಿ ನೋಡ್ತಾನೆ.
ಮಾಡ್ತಾನೆ. ಸಡನ್ ಆಗಿ ಅದರಿಂದ ಒಂದು ಬ್ಲಾಕ್ ಪೌಡರ್ ಇವನ ಮಗದ ಮೇಲೆ ಬಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಮುದುಕ ಭಯ ಬಿದ್ದು ನಮ್ಮವ್ರ ಕಡೆಗೆ ಓಡಿ ಬರ್ತಾ ಇರುವಾಗ, ಪ್ಲೀಸ್ ನನ್ನನ್ನು ನಿಮ್ ಜೊತೆ ಕರ್ಕೊಂಡೋಗಿ, ಈ ಗುಂಡುಗನು ತುಂಬಾ ಭಯಂಕರವಾಗಿದ್ದಾನೆ, ಪ್ರತಿಯೊಬ್ಬನ್ನು ಸಾಯಿಸ್ಕೊಂಡು ಬರ್ತಿದ್ದಾನೆ ಅಂತ ತುಂಬಾ ಜೋರಾಗಿ ಮಾತಾಡ್ಕೊಂಡು ಇವ್ರ ಹತ್ರಕ್ಕೆ ಬರ್ತಿರ್ತಾನೆ. ಆ ಮಾತನ್ನ ಕೇಳಿ ಹೀರೋಯಿನ್ ಆ ಮುದುಕಗೆ ಸಪೋರ್ಟ್ ಮಾಡೋಣ ಅಂತ ಹೇಳೋದ್ರಿಂದ ಮೇ ಬಿ ನಮ್ಮ ಹೀರೋಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಆ ಮುದುಕ ನಾಟಕ ಆಡ್ತಿದ್ದಾನೆ, ಅವನ ಮಾತುಗಳು ಅಷ್ಟೊಂದು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ, ನನ್ ಜೊತೆ ಬಾ ಇವಾಗ ಹೋಗೋಣ ಅಂತ ಹೇಳಿದ್ರೆ, ಇಲ್ಲ ಮುದುಕ ತುಂಬಾ ಬಾಧೆ ಪಡ್ತಿದ್ದಾನೆ, ಮುದುಕಾಗೆ ಸಪೋರ್ಟ್ ಮಾಡ್ಬೇಕು ಅಂತ ಮುದುಕ ಹತ್ರಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹುಡುಗಿ ಹೋಗೋದ್ರಿಂದ ನಮ್ಮ ಹೀರೋ ಒಂದೇ ಹತ್ರ ನಿಂತ್ಕೊಂತಾನೆ. ಸಡನ್ ಆಗಿ ನಮ್ಮ ಹೀರೋ ತಲೆಗೆ ಒಂದು ವಸ್ತು ಬೀಳುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗುಂಡುಗನು ನಮ್ಮ ಹೀರೋ ತಲೆಗೆ ಒಂದು ಬೂಮರ್ಯಾಂಗ್ ನ ಬಿಸಾಕ್ಬಿಟ್ಟಿರ್ತಾನೆ. ಇದರಿಂದ ಅವನು ಮೂರ್ಛೆ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವನಿಗೆ ಎಚ್ಚರಿಕೆ ಆಗಿ ನೋಡೋತಷ್ಟಿಗೆ ಅವನ ಕೈ ಕಾಲುಗಳನ್ನ ಈ ಗುಂಡುಗನು ಕಟ್ಟಾಕ್ಬಿಟ್ಟಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಕೈಯಲ್ಲಿರೋ ಒಂದು ಟ್ರ್ಯಾಕ್ ಇವಾಗ ಇವನ ಹತ್ರ ಇರೋದಿಲ್ಲ. ಅಸೈನ್ಮೆಂಟ್ ಕೊಟ್ಟಿರೋನು ಆ ಹುಡುಗಿಗೆ ನಮ್ಮ ಹೀರೋನ ಜೈಲ್ ಹತ್ರ ಕಲೆಕ್ಟ್ ಮಾಡ್ಕೊಂತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ಗುಂಡುಗನು ಕೂಡ ಆ ಜೈಲಿರೋ ಒಂದು ಪ್ಲೇಸ್ ಹತ್ರಕ್ಕೆ ಸ್ವಲ್ಪ ದೂರದಲ್ಲೇ ಇರ್ತಾನೆ. ಆವಾಗ ನಮ್ಮ ಹೀರೋ ಇದ್ಕೊಂಡು, ಲೇ ನೋಡೋ ಗುಂಡು, ನಿನ್ಗೇನಾದ್ರೂ ಬುದ್ಧಿ ಐತಾ ಇಲ್ವಾ, ನೀನೇನಾದ್ರೂ ನನ್ನನ್ನ ಅವ್ರಿಗೆ ಒಪ್ಪಿಸ್ಬಿಟ್ರೆ ಶಿಸ್ತಾಗಿ ನನ್ನನ್ನ ಎತ್ಕೊಂಡು ಹೊರಟೋಗ್ಬಿಡ್ತಾರೆ ಹೊರತು ನಿನಗೆ ಫ್ರೀಡಮ್ ಮಾತ್ರ ಕೊಡೋದಿಲ್ಲ ಅಂತ ಹೇಳ್ತಾನೆ. ನಾನೇನೋ ಒಂದು ಮಾಡ್ತೀನಿ, ನನಗೆ ಫ್ರೀಡಮ್ ಸಿಕ್ಕೇ ಸಿಗುತ್ತೆ ಅಂತ ಗುಂಡುಗನು ಗಟ್ಟಿಯಾಗಿ ನಂಬಿರ್ತಾನೆ. ಇವ್ರು ಏನಾದ್ರೂ ಮಾಡ್ಕೊಡ್ಲಿ ಅಂತ ನಮ್ಮ ಹೀರೋಯಿನ್ ಹೀರೋ ಹತ್ರಕ್ಕೆ ಕಿಸ್ ಮಾಡೋದಕ್ಕಂತ ಬಂದ್ಬಿಟ್ಟು ಅಲ್ಲಿರೋರ್ಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಮ್ಮ ಹೀರೋಗೆ ಒಂದು ಪಾಕೆಟ್ ನೈಫ್ ನ ಕೊಡ್ತಾಳೆ. ಗುಂಡಗನು ಟೈಮ್ ಆಗೈತೆ, ನಾವು ಆದಷ್ಟು ಬೇಗ ಆ ಜೈಲ್ ಹತ್ರ ಹೋಗ್ಬೇಕು ಅಂತ ನಡೀರಿ ಎಲ್ಲರೂ ಹೋಗೋಣ ಅಂದ್ರೆ, ಇಲ್ಲ ನೀನ್ ತಲೆಗೆ ಹೊಡ್ತಿದ್ಯಾ, ನನಗೆ ತುಂಬಾ ಸುಸ್ತಾಗ್ತೈತೆ, ನನ್ ಕೈಯಲ್ಲಿ ಇವಾಗ ನಡೆಯೋದಕ್ಕಾಗಲ್ಲಪ್ಪ, ಬೇಕಾಗಿದ್ರೆ ನೀನೇ ನನ್ನ ಎತ್ಕೊಂಡು ಹೋಗೋ, ಆವಾಗ ಬರ್ತೀನಿ ಅಂತ ಹೇಳ್ತಾನೆ. ಈ ಗುಂಡುಗನಿಗೆ ಬೇರೆ ದಾರಿ ಇರೋದಿಲ್ಲ. ನಮ್ಮ ಹೀರೋನ ಎತ್ಕೊಂಡು ನಡ್ಕೊಂಡು ಹೋಗ್ತಾನೆ. ಇವಾಗ ಸೀನು ಆ ಜೈಲಲ್ಲಿ ಓಪನ್ ಆಗುತ್ತೆ. ಅದೇ ಮೊದ್ಲೇ ಹೇಳಿದ್ನಲ್ಲ, ಕ್ರಿಮಿನಲ್ಸ್ ಹತ್ಯೆ ಮಾಡಿರೋರು ಎಲ್ಲರೂ ಒಂದು ಜೈಲಲ್ಲಿ ಬಂದು ಬಚ್ಚಿಕೊಂತಾರೆ ಅಂತ ಆ ಪ್ಲೇಸ್ಗೆ. ಅಲ್ಲಿಗೆ ಈ ಸೋಲ್ಜರು ನಮ್ಮ ಹೀರೋ ಅವರು ಬಂದ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ ಹತ್ರಕ್ಕೆ ಬಂದಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ಎತ್ಕೊಂಡು ಗುಂಡುಗನು ಕೂಡ ಇದೇ ಪ್ಲೇಸ್ ಹತ್ರ ಬರ್ತಿರ್ತಾನೆ. ಈ ಸೋಲ್ಜರ್ಸ್ ಗೆ ಗೊತ್ತಿರೋದಿಲ್ವಲ್ಲ, ನಮ್ಮ ಹೀರೋ ಅವರು ಬರೋದಕ್ಕೂ ಮೊದ್ಲೇ ಹೀರೋ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿರೋ ಕೈದಿಗಳ ಹತ್ರ ಕೇಳ್ತಾರೆ, ಈ ತರ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿದ್ನ ಅಂತ. ನಿಜ ಹೇಳ್ಬೇಕಂದ್ರೆ ಅಲ್ಲಿರೋ ಕೈದಿಗಳಿಗೆ ಏನು ಗೊತ್ತಿರೋದಿಲ್ಲ. ಅವರು ನಿಜಾನೇ ಹೇಳ್ತಿರ್ತಾರೆ, ಇಲ್ಲಿಗೆ ಯಾರು ಬರ್ಲೇ ಇಲ್ಲ, ನಾವು ಮಾತ್ರನೇ ಈ ಜೈಲಲ್ಲಿ ಇದೀವಿ ಅಂತ. ಆದ್ರೆ ಆ ಸೋಲ್ಜರ್ಗೆ ತುಂಬಾ ಕೋಪ ಬಂದು ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ ಅಂತ ಅವ್ರಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿರೋ ಒಬ್ಬ ಕೈದಿಗೆ ತುಂಬಾ ಕೋಪ ಬಂದು ಸೋಲ್ಜರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟರವರೆಗೂ ಪ್ರಶಾಂತವಾಗಿ ಮಾತಾಡ್ಕೊಂಡಿರೋರು ಒಬ್ಬರ ಮೇಲೆ ಒಬ್ರು ಬಾಂಬ್ಸ್ ಗನ್ಸ್ ಇಂದ ಶೂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸೋಲ್ಜರ್ಸ್ ಫಿಕ್ಸ್ ಆಗೋಗ್ಬಿಟ್ಟಿರ್ತಾರೆ ಅಲ್ಲಿರೋ ಕೈದಿಗಳನ್ನೆಲ್ಲ ಸಾಯಿಸ್ಬಿಡ್ಬೇಕು ಅಂತ. ಇನ್ನೊಂದು ಕಡೆ ಈ ಗುಂಡುಗನ್ ಗುಂಪಲ್ಲಿರೋ ಒಬ್ಬ ವ್ಯಕ್ತಿ ಅವನು ಸ್ಪೆಕ್ಸ್ ಹಾಕೊಂಡಿರ್ತಾನೆ. ಅವನು ನಿಧಾನವಾಗಿ ಈ ಜೈಲ್ ಫ್ರಂಟ್ ಇಂದ ಬರ್ತಾ ಇರುವಾಗ ಭೂಮಿಯಿಂದ ಬೇರೆಗಳು ಆಚೆಗೆ ಬರ್ತವೆ. ಅವನ್ಗೆ ಮೊದ್ಲೇ ಗೊತ್ತಿರುತ್ತಲ್ವಾ, ಅದಕ್ಕೆ ಅವನು ನಿಧಾನವಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಆದ್ರೆ ಜೈಲ್ ಆಚೆಗಡೆ ಇರೋ ಸೋಲ್ಜರ್ಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ನೀನೇನಾದ್ರೂ ಇವಾಗ ನನ್ನ ಹತ್ರಕ್ಕೆ ಬಂದು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ತುಂಬಾ ಜೋರಾಗಿ ಕಿರ್ಚಾಡ್ಕೊಂಡು ಬೆದರಿಕೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸಡನ್ ಆಗಿ ಅಲ್ಲಿಂದ ಒಂದು ಬೇರೆ ಆಚೆಗೆ ಬಂದು ಆ ಸೋಲ್ಜರ್ ನ ಕೆಳಗಡೆಗೆ ಬೀಳ್ಸ್ಬಿಟ್ಟು ಅವನ್ನ ಅಲ್ಲಿಂದ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಅವನ ಕೈಯಲ್ಲಿರೋ ಒಂದು ಲೇಸರ್ ಗನ್ನು ಅಲ್ಲಿ ಬಿದ್ದಿರುತ್ತೆ. ಅದನ್ನ ಈ ಸ್ಪೆಕ್ಸ್ ಹಾಕೊಂಡಿರೋನು ಎತ್ಕೊಂತಾನೆ. ಪರವಾಗಿಲ್ವೇ, ಗುಂಡುಗನ್ಗೂ ಬುದ್ಧಿ ಐತೆ, ಮೈನ್ ಎಂಟ್ರೆನ್ಸ್ ಇಂದ ಬಂದ್ರೆ ಸೋಲ್ಜರ್ಸ್ ನನ್ನನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಚಿಕ್ಕ ರಂಧ್ರದಿಂದ ನಮ್ಮ ಹೀರೋನ ಕರ್ಕೊಂಡ್ ಬರ್ತಾನೆ. ಹೀರೋ ಕೈ ಕಾಲುಗಳನ್ನ ಕಟ್ಟಾಕ್ಬಿಟ್ಟು ನೀನ್ ಇಲ್ಲೇ ಇರೋ, ನಾನು ಸೋಲ್ಜರ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳುವಾಗ ನಮ್ಮ ಹೀರೋ ಇನ್ನೊಂದ್ಸತಿ ವಾರ್ನಿಂಗ್ ಕೊಡ್ತಾನೆ. ನೋಡೋ, ನನ್ನ ಅವ್ರಿಗೆ ಕೊಟ್ರು ಕೂಡ ನಿನಗೆ ಸ್ವಚ್ಛತೆ ಬರೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ನನಗೆ ಫ್ರೀಡಮ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೋಲ್ಜರ್ ನ ಕರ್ಕೊಂಡ್ ಬರೋದಕ್ಕಂತ ಬರ್ತಾನೆ. ಈಸಿಯಾಗಿ ಸೋಲ್ಜರ್ ಕಾಣಿಸ್ಕೊಂತಾನೆ. ನಿನಗೆ ಬೇಕಾಗಿರೋ ಹೀರೋನ ನಾನು ಕೊಡ್ತೀನಿ, ಆದ್ರೆ ನಂದೊಂದು ಅಬ್ಜೆಕ್ಷನ್, ನನಗೆ ಫ್ರೀಡಮ್ ಸಿಗ್ಬೇಕು, ಈ ಗ್ರಹದಿಂದ ನನ್ನನ್ನ ಬೇರೆ ಗ್ರಹಕ್ಕೆ ಕಳ್ಸ್ಕೊಡ್ಬೇಕಾಗುತ್ತೆ ಅಂತ ಹೇಳೋದ್ರಿಂದ ಸೋಲ್ಜರ್ ಅದಕ್ಕೆ ಒಪ್ಕೊಂತಾನೆ. ಬರೀ ಮಾತಿಂದ ನಿನ್ನನ್ನ ನಂಬೋದಕ್ಕಾಗಲ್ಲ, ನನಗೆ ಗ್ಯಾರಂಟಿ ಬೇಕು ಅಂತ ಹೇಳೋದ್ರಿಂದ ಸೋಲ್ಜರ್ ಶೂಟ್ ಮಾಡ್ತಾ ಇರೋ ಒಂದು ಗನ್ ಇರುತ್ತಲ್ಲ ಅದನ್ನ ಇವನಿಗೆ ಕೊಡ್ತಾನೆ. ನಂತರ ಅವನು ನಮ್ಮ ಹೀರೋ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡ್ ಬಂದು ನೋಡಿದ್ರೆ ನಮ್ಮ ಹೀರೋ ಅಲ್ಲಿ ಇರೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇನ್ನು ಒಂದು ಪಾಕೆಟ್ ನೈಫ್ ನ ಕೊಟ್ಟಿರ್ತಾಳಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಅಲ್ಲಿಂದ ತಪ್ಸ್ಕೊಂಡ್ಬಿಟ್ಟಿರ್ತಾನೆ. ಸೋಲ್ಜರ್ಗೆ ಡೌಟ್ ಬಂದು ಗುಂಡುಗನು ಏನೋ ಒಂದು ಪ್ಲಾನ್ ಇಂದ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಇರೋ ಒಂದು ಗನ್ ಅನ್ನ ರೀಲೋಡ್ ಮಾಡ್ತಾನೆ. ಗುಂಡುಗನ್ಗೆ ಡೌಟ್ ಬಂದು ಅವನ ಹತ್ರ ಇರೋ ಒಂದು ಗನ್ ಇಂದ ಸೋಲ್ಜರ್ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಗನ್ ಅಲ್ಲಿ ಬುಲೆಟ್ಸ್ ಇರೋದಿಲ್ಲ. ಸೋಲ್ಜರ್ ಗುಂಡುಗನ್ಗೆ ಗುಂಡು ಮೇಲೆ ಬಿಟ್ಟು ಕೈ ಕಾಲುಗಳ ಮೇಲೆ ಶೂಟ್ ಮಾಡಿ ಅವನ್ನ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ನಂತರ ಈ ಸೋಲ್ಜರು ನಮ್ಮ ಹೀರೋಯಿನ್ ಹಾಗೆ ಮುದುಕ ಇರೋ ಒಂದು ಪ್ಲೇಸ್ ನ ಕಂಡು ಹಿಡ್ತು ಮುದುಕನ ಸಾಯಿಸ್ಬಿಟ್ಟು ನಮ್ಮ ಹೀರೋನ ಹೇಳ್ಕೊಂಡ್ ಬಂದು, ಇವಾಗ ಏನಾದ್ರೂ ನೀನು ಆಚೆಗಡೆ ಬರ್ಲಿಲ್ಲ ಅಂದ್ರೆ ಈ ಹುಡುಗಿನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಇನ್ನೇನೈತೆ, ನಮ್ಮ ಹೀರೋ ಲಾಸ್ಟ್ ಗೆ ಹೋಗಿ ಅವನ ಹತ್ರ ಸರೆಂಡರ್ ಆಗ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋಗೆ ಆಚೆಗಡೆಯಿಂದ ಒಬ್ಬ ಸ್ಪೆಕ್ಸ್ ಹಾಕೊಂಡಿರೋನು ಆ ಸೋಲ್ಜರ್ ಹತ್ರ ಇರೋ ಒಂದು ಗನ್ನನ್ನ ಎತ್ಕೊಂಡು ಒಳಗಡೆಗೆ ಬಂದಿರ್ತಾನೆ. ಏನೋ ಅನ್ಕೊಂತೀರಾ, ನನ್ಗೊಂದು ಸಹಾಯ ಮಾಡ್ತೀಯಾ, ನಾನು ಅವನ ಹತ್ರ ಸರೆಂಡರ್ ಆಗ್ತೀನಿ, ಆ ಹುಡುಗಿನ
ಸೇಫ್ ಆಗಿ ಇಲ್ಲಿಂದ ಕರ್ಕೊಂಡು ಹೊರಟೋಗ್ಬಿಡು. ಇಫ್ ಇನ್ ಕೇಸ್ ಅವ್ನ ಏನಾದ್ರೂ ಬೇರೆ ತರ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನೀನು ಮೊದ್ಲು ನನ್ನನ್ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಆ ಸ್ಪೆಕ್ಸ್ ಹಾಕೊಂಡಿರೋನು ಓಕೆ ಅಂತಾನೆ. ನಂತರ ನಮ್ಮ ಹೀರೋ ಆ ಸೋಲ್ಜರ್ ಹತ್ರಕ್ಕೆ ಹೋಗ್ತಾನೆ. ಆ ಸೋಲ್ಜರು ಕೂಡ ನಮ್ಮ ಹೀರೋಯಿನ್ ಏನು ಮಾಡ್ತೀರಾ ಬಿಡ್ತಾನೆ. ಆ ಸೋಲ್ಜರ್ ನಮ್ಮ ಹೀರೋನ ಹಿಡ್ಕೋಬೇಕು. ಸರಿಯಾಗಿ ಅದೇ ಟೈಮ್ಗೆ ಈ ಸೋಲ್ಜರು ಗುಂಡುಗನ್ ಕೈ ಕಾಲುಗಳಿಗೆ ಶೂಟ್ ಮಾಡಿರ್ತಾನಲ್ವಾ, ಆಕ್ಚುಲಿ ಹೇಳ್ಬೇಕಂದ್ರೆ ಅವನಿನ್ನ ಬದುಕೆ ಇರ್ತಾನೆ. ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದು ಸೋಲ್ಜರ್ ನ ಹಿಂದ್ಗಡೆಯಿಂದ ಚುಚ್ಚಿಬಿಡ್ತಾನೆ. ನಾವು ಸತ್ತೋದ್ರು ಪರವಾಗಿಲ್ಲ, ಬೇರೆಯವ್ರನ್ನ ಸಾಯಿಸೆ ನಾವು ಸಾಯ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಸೋಲ್ಜರ್ಸ್ ಆಗಿರುತ್ತೆ. ಸತ್ತೋಗೋ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಹೀರೋಯಿನ್ ನ ಶೂಟ್ ಮಾಡಾಕ್ ಬಿಟ್ಟಿರ್ತಾನೆ. ಜಾನು ಹೀರೋಯಿನ್ ಹತ್ರ ಬಂದು ನೋಡ್ದಾಗೆ ಅವನ್ಗೆ ಗೊತ್ತಾಗುತ್ತೆ ರಿಯಲ್ ಗನ್ ಅನ್ಕೊಂಡು ಮತ್ತೆ ಇಂಜೆಕ್ಷನ್ ಗನ್ನಿಂದ ಹೀರೋಯಿನ್ ನ ಶೂಟ್ ಮಾಡಿರ್ತಾನೆ ಅಂತ. ಪ್ರೆಸೆಂಟ್ ಗೆ ಆ ಹುಡುಗಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಜಸ್ಟ್ ಅನ್ಕಾನ್ಶಿಯಸ್ ಆಗಿರ್ತಾಳೆ ಅಷ್ಟೇ. ಗುಂಡುಗನ್ ಆಲ್ಮೋಸ್ಟ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ. ಇನ್ನ ಅವನ ಬಾಡಿನ ರಿಪೇರಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೀರೋಯಿನ್ ಹಾಗೆ ಸ್ಪೆಕ್ಸ್ ಹಾಕೊಂಡಿರೋನು ಮೂವರು ಆ ಜೈಲಿಂದ ಆಚೆಗೆ ಬರ್ತಾರೆ. ಅಲ್ಲೊಂದು ದೊಡ್ಡ ಸಮುದ್ರ ಕಾಣಿಸುತ್ತೆ. ಅಲ್ಲಲ್ಲಿ ಚಿಕ್ಕ ಹೈಲ್ಯಾಂಡ್ಸ್ ಕೂಡ ಇರ್ತವೆ. ನಮ್ಮ ಹೀರೋ ಒಂದು ಪೋಲ್ ನ ಇಟ್ಬಿಟ್ಟು ಸರಿಯಾಗಿ ಅಬ್ಸರ್ವ್ ಮಾಡ್ದಾಗೆ ಅವನ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಫಿಕ್ಸ್ಡ್ ಐಲ್ಯಾಂಡ್ಸ್ ಅಲ್ವಂತೆ. ಅಲ್ಲಿರೋ ಕಸ ಕಡ್ಡಿ ಪಾಚಿ ಎಲ್ಲ ಒಂದಾಗೋಗ್ಬಿಟ್ಟು ಐಲ್ಯಾಂಡ್ ತರ ಕಾಣಿಸ್ತಿದಾವಂತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದು ಸಾಲಿಡ್ ಆಗಿ ಇರೋದ್ರಿಂದ ಇವಾಗ ನಾವು ಸಮುದ್ರದಲ್ಲಿ ತಪ್ಸ್ಕೊಳ್ಳೋದಕ್ಕೆ ಇದೊಂದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಮೂವರು ಆ ಚಿಕ್ಕ ಪಾಚಿ ಐಲ್ಯಾಂಡ್ ಮೇಲೆ ಕುತ್ಕೊಂತಾರೆ. ಇವಾಗ ಕಾನ್ಸ್ಟೆಂಟ್ ಆಗಿ ಗಾಳಿ ಬಂದ್ರೆ ಸಾಕು, ಇವ್ರು ಅನ್ಕೊಂಡಿರೋ ಒಂದು ಹ್ಯಾಪಿನೆಸ್ ಐಲ್ಯಾಂಡ್ ಗೆ ಈಸಿಯಾಗಿ ಹೊರಟೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಹೀರೋನು ಕೂಡ ಅವನ ಶರ್ಟ್ ನ ಬಿಚ್ಚಿ ಗಾಳಿ ಬರ್ಲಿ ಅಂತ ನಿಂತ್ಕೊಂತಾನೆ. ಸ್ವಲ್ಪ ತಾದ್ಮೇಲೆ ನಮ್ಮ ಹೀರೋಯಿನ್ ಗೆ ಎಚ್ಚರಿಕೆ ಆಗುತ್ತೆ. ಇವರಿಬ್ರು ಇತ್ ಕಡೆ ಮಾತಾಡ್ತಿರುವಾಗೆ ನಮ್ಗೆ ಗೊತ್ತಾಗುತ್ತೆ ಇನ್ನೊಬ್ಬ ಸ್ಪೆಕ್ಸ್ ಹಾಕೊಂಡಿರ್ತಾನಲ್ವಾ, ಆಚೆಗಡೆ ಇರೋ ಸೋಲ್ಜರು ಕ್ರಿಯೇಚರ್ ಗೆ ಸಿಕ್ಕಾಕೊಳ್ಳೋದಕ್ಕೂ ಮೊದ್ಲೇ ಇವನ ಬೆನ್ನಿಗೆ ಶೂಟ್ ಮಾಡಿರ್ತಾನೆ ಅಂತ. ಅವನು ಆಲ್ಮೋಸ್ಟ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ. ಇಲ್ಲಿ ಇನ್ನ ಒಂದು ದರಿದ್ರ ಏನಪ್ಪಾ ಅಂದ್ರೆ ಆ ಪಾಚಿ ಕಟ್ಟಿರೋ ಒಂದು ಹೈಲ್ಯಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಮೂವರು ವ್ಯಕ್ತಿಗಳನ್ನ ಅದು ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಂತೀನಿ. ಅದು ಮುಳುಗೋಗ್ತಾ ಇರುತ್ತೆ. ನಾನು ಇವಾಗ ಹ್ಯಾಪಿನೆಸ್ ಐಲ್ಯಾಂಡ್ ಗೆ ಹೋದ್ರೂ ಕೂಡ ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ಈ ಸ್ಪೆಕ್ಸ್ ಹಾಕೊಂಡಿರೋನು ನೀರ್ಗೆ ಬಿದ್ದೋಗ್ಬಿಡ್ತಾನೆ. ಅವನು ಬಿದ್ದೋಗಿ ಸ್ವಲ್ಪ ತಾದ್ಮೇಲೆ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅವನು ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ. ಅವನ್ನ ಹಿಡ್ಕೊಳ್ಳೋದಕ್ಕಂತ ದಾರ ಹಾಕ್ತಾರೆ. ನೀನು ನಮ್ ಜೊತೆ ಬಾ ಅಂತ ಎಷ್ಟೇ ಹೇಳ್ತಾ ಇದ್ರು ಕೂಡ ಆ ಸ್ಪೆಕ್ಸ್ ಹಾಕೊಂಡಿರೋನು ಇವನ ಮಾತುಗಳು ಕೇಳೋದಿಲ್ಲ. ಅವನ ಬಾಡಿಯಿಂದ ತುಂಬಾ ಬ್ಲಡ್ ಬರ್ತಾ ಇರೋದ್ರಿಂದ ಯಾವ್ದೋ ಒಂದು ವಿಚಿತ್ರವಾಗಿರೋ ಒಂದು ಕ್ರಿಯೇಚರ್ ಬಂದು ಅವನ್ನ ನೀರೊಳಗಡೆಗೆ ಹೇಳ್ಕೊಂಡ್ ಬಿಡುತ್ತೆ. ಇವಾಗ ಮತ್ತೆ ಕಮಾಂಡರ್ ಕಡೆ ನೋಡ್ಕೊಂಡ್ರೆ ಪ್ರೆಸಿಡೆಂಟ್ ಕಡೆಯಿಂದ ತುಂಬಾ ಪ್ರೆಷರ್ ಬರ್ತಾ ಇರುತ್ತೆ. ನಮ್ಮ ಹೀರೋನ ಪ್ರಾಣದಿಂದ ಹಿಡ್ಕೊಂಡ್ ಬನ್ನಿ ಅಂತ. ಇದರಿಂದ ಕಮಾಂಡರ್ ಗೆ ತುಂಬಾ ಕೋಪ ಬಂದು ಅಲ್ಲಿರೋ ಸೋಲ್ಜರ್ಸ್ ಗೆ ಆಜ್ಞೆ ಕೊಡ್ತಾನೆ. ಲಾಸ್ಟ್ ಗೆ ಅವನ್ನ ಸಾಯ್ಸಾಕಾದ್ರು ಇಲ್ಲಿಗೆ ಅವನ ಬಾಡಿನ ಎತ್ಕೊಂಡ್ ಬನ್ನಿ, ಪ್ರೆಸಿಡೆಂಟ್ ಗೆ ಏನೋ ಒಂದು ಹೇಳಿ ನಾನ್ ಕನ್ವಿನ್ಸ್ ಮಾಡ್ಕೊಂತೀನಿ ಅಂತ. ಆವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಹಾಕಿರೋ ಒಂದು ಮೈಕ್ರೋ ವೈರಸ್ ಆಲ್ಮೋಸ್ಟ್ 50% ಸ್ಪ್ರೆಡ್ ಆಗೋಗ್ಬಿಟ್ಟಿರುತ್ತೆ. ಇವಾಗ ಯಾವ್ದು ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ಹಾಗೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಅವ್ರಿರೋ ಒಂದು ಪ್ಲೇಸ್ ಹತ್ರಕ್ಕೆ ಸ್ಪೇಸ್ ಶಿಪ್ ಬರುತ್ತೆ. ನಮ್ಮ ಹೀರೋ ಅವರು ಏನ್ ಅನ್ಕೊಂತಾರಪ್ಪ ಅಂದ್ರೆ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ಅಂತ. ಲಿಟ್ರಲಿ ಹೇಳ್ಬೇಕಂದ್ರೆ ಅವ್ರನ್ನ ಶೂಟ್ ಮಾಡಿ ಸಾಯಿಸೋದಕ್ಕೆ ಆ ಸ್ಪೇಸ್ ಶಿಪ್ ಅಲ್ಲಿಗೆ ಬಂದಿರುತ್ತೆ. ಅದ್ರಲ್ಲಿರೋ ಒಂದು ಹುಡುಗಿ ನಮ್ಮ ಹೀರೋನ ಟಾರ್ಗೆಟ್ ಮಾಡಿ ಸಾಯಿಸಾಕೋಣ ಅಂತ ಅನ್ಕೊಂಡ್ರೆ ನಮ್ಮ ಹೀರೋ ಹಾಕಿರೋ ಒಂದು ವೈರಸ್ ಫುಲ್ ಫ್ಲೆಡ್ಜೆಡ್ ಆಗಿ ಸ್ಪ್ರೆಡ್ ಆಗಿರೋದ್ರಿಂದ ಎಲ್ಲ ಎಲೆಕ್ಟ್ರಾನಿಕಲ್ ವಸ್ತುಗಳು ಶಟ್ ಡೌನ್ ಆಗೋಗ್ಬಿಡುತ್ತೆ. ಅವ್ರು ಹಾಕೊಂಡ್ ಬಂದಿರೋ ಒಂದು ಸ್ಪೇಸ್ ಶಿಪ್ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಇನ್ನೊಂದು ಕಡೆ ನಮ್ಮ ಹೀರೋ ಶಾಕ್ ಆಗಿ ನೋಡ್ತಿರ್ತಾನೆ. ಏನಪ್ಪಾ ಅಂತ ನೋಡ್ದಾಗೆ ನಮ್ಗೆ ಗೊತ್ತಾಗುತ್ತೆ ಇನ್ನೇನಿಲ್ಲ ಫಾಲ್ಸ್ ಬಂದ್ಬಿಟ್ಟೈತೆ, ಅವ್ರಿನ್ನ ಬಿದ್ದು ಸತ್ತೋಗದೆ ಇರೋದು. ಲಾಸ್ಟ್ ಒನ್ ಟೈಮ್ ನಮ್ ಜೀವ ಬದುಕೋತಾ ಇಲ್ಲ ಟ್ರೈ ಮಾಡಕ್ ಬಿಡೋಣ ಅಂತ ಹೇಳ್ಬಿಟ್ಟು ಅದು ಚಿಕ್ಕ ಐಲ್ಯಾಂಡ್ ಇರುತ್ತಲ್ಲ ಪಾಚಿನ, ಅದನ್ನ ಬೆಡ್ಶೀಟ್ ತರ ಹೊಚ್ಕೊಂಡು ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಇವ್ರ ಅದೃಷ್ಟ ಚೆನ್ನಾಗಿರ್ಬೇಕು, ಅಷ್ಟು ಮೇಲೆಯಿಂದ ಬಿದ್ರೂ ಕೂಡ ಇವ್ರಿಗೆ ಏನೂ ಆಗಿರೋದಿಲ್ಲ. ಆದ್ರೆ ನಮ್ಮ ಹೀರೋ ಮಾತ್ರ ಹುಚ್ಚನನ್ ಮಗನ್ ತರ ಹಾಡ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನಿರೋ ಒಂದು ಪ್ಲೇಸ್ ಅಲ್ಲಿ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಿರೋ ಒಂದು ಬಂಕರ್ ಐತಂತೆ. ಆ ಬಂಕರ್ ಅಲ್ಲಿ ಪ್ರೆಸಿಡೆಂಟ್ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ತಪ್ಸ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಶಿಪ್ ಐತಂತೆ. ಇದು ಒಳ್ಳೆ ವಿಷಯನೇ ಅಲ್ವಾ, ನಾವ್ ಇವಾಗ ಆರಾಮ್ಸೆ ಇಲ್ಲಿಂದ ತಪ್ಸ್ಕೋಬಹುದು ಅಂತ ಹೀರೋಯಿನ್ ಹೇಳಿದ್ರೆ ಇಲ್ಲ ಆ ಬಂಕರ್ ನ ಓಪನ್ ಮಾಡ್ಬೇಕಂದ್ರೆ 4 ಡಿಜಿಟ್ ಪಾಸ್ವರ್ಡ್ ಐತೆ. ಲಿಟರಲಿ ಹೇಳ್ಬೇಕಂದ್ರೆ ನಾನು ಅಡ್ವೈಸರ್ ಆಗಿರೋದ್ರಿಂದ ನನಗೆ 3 ನಂಬರ್ಸ್ ಮಾತ್ರನೇ ಗೊತ್ತು, ಇನ್ನೊಂದು ಯಾವ್ದು ಅಂತ ನನಗೆ ಗೊತ್ತಿಲ್ಲ. ಅವನಿಗೆ ಸಂಬಂಧಪಟ್ಟಿರೋ ಎಲ್ಲಾ ನಂಬರ್ಸ್ನು ಅಂದ್ರೆ ಒಂದೊಂದು ಇವೆಂಟ್ ಮ್ಯಾರೇಜ್ ಬರ್ತ್ಡೇ ಫಂಕ್ಷನ್ಸ್ ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ನಂಬರ್ಸ್ ಅಲ್ಲಿರೋ ಮಣ್ಣು ಮೇಲೆ ಬರ್ದಿರ್ತಾನೆ. ಲಾಸ್ಟ್ ನಂಬರ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಅವನು ಒದ್ದಾಡ್ತಾ ಇರ್ತಾನೆ. ಲಾಸ್ಟ್ ಗೆ ಎಲ್ಲ ಫಿಲ್ಟರ್ ಮಾಡಿ ಒಂದು ನಂಬರ್ ನ ಚೂಸ್ ಮಾಡಿ ಅಲ್ಲಿ ಹಾಕಿ ನೋಡಿದ್ರೆ ಅದು ರಾಂಗ್ ಪಾಸ್ವರ್ಡ್ ಅಂತ ಬರುತ್ತೆ. ಲಿಟರಲಿ ಹೇಳ್ಬೇಕಂದ್ರೆ ಇನ್ನ 2 ಟೈಮ್ಸ್ ಮಾತ್ರನೇ ಇವನ ಡೋರ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಆವಾಗ ಹೀರೋಯಿನ್ ನಿಂತ್ಕೊಂಡು ಪ್ರೆಸಿಡೆಂಟ್ ಈ ಲಾಕ್ ನ ಹಿಡುವಾಗ ನೀವೇನಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಿದ್ರ ಅಂತ ಕೇಳಿದಾಗ ಹೌದು ಜಾಸ್ತಿ ಮಾತಾಡ್ತೀವಿ ಅಂತ ಹೇಳ್ತಾನೆ. ಇಲ್ಲ ಏನಾದ್ರೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಿದ್ರ ಅಂತ ಕೇಳಿದಾಗ ಹೌದು ನಾನು ಪ್ರೆಸಿಡೆಂಟ್ ಗೆ ಒಂದು ಕ್ವಶನ್ ಹಾಕಿದ್ದೆ ಬಟ್ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 10 ಅಂತ ಹೇಳ್ತಾನೆ. ಆದ್ರೆ ಇವ್ರಿಗೆ ಬೇಕಾಗಿರೋದು 1 ಡಿಜಿಟ್ ಮಾತ್ರನೇ. ಸರಿ ಪ್ರೆಸಿಡೆಂಟ್ ಅದಕ್ಕೆ ಏನ್ ಆನ್ಸರ್ ಕೊಟ್ಟ ಅಂತ ಹೇಳಿದಾಗ 9 ಅಂತ ಆನ್ಸರ್ ಕೊಟ್ಟ. ಲಿಟರಲಿ ಹೇಳ್ಬೇಕಂದ್ರೆ ಪ್ರೆಸಿಡೆಂಟ್ ಆಗಿರೋದ್ರಿಂದ ನೀವ್ ಹೇಳಿದ್ದು ನಿಜನೇ ಅಂತ ಬುರುಡಿ ಹೊಡೆದ್ಬಿಟ್ಟೆ ಅಂತ ಹೇಳ್ತಾನೆ. ಓಕೆ ಆ ಕ್ವಶನ್ ಗೆ ನೀನು ಅವಾಗೆ ಆನ್ಸರ್ ಕೊಟ್ಟ ಇಲ್ಲ ಸ್ವಲ್ಪ ದಿನ ಆದ್ಮೇಲೆ ಅವನ್ಗೆ ಆನ್ಸರ್ ಹೇಳ್ದ ಅಂತ ಕೇಳಿದಾಗ ಇಲ್ಲ ಆ ಪಾಸ್ವರ್ಡ್ ಎಲ್ಲ ಸೆಟ್ ಆಗಿದ್ದಾದ್ಮೇಲೆನೆ ಮತ್ತೆ ಆನ್ಸರ್ ಹೇಳಿದ್ದು ಅಂತ ಹೇಳಿದಾಗ ಗ್ಯಾರಂಟಿ ಪಾಸ್ವರ್ಡ್ ಬಂದ್ಬಿಟ್ಟು
ಹೇಳ್ಬಿಟ್ಟು ಪ್ರೆಸಿಡೆಂಟ್ 9 ಅಂತ ಹೇಳಿದ್ನಲ್ಲ ಅದೇ ಆಗಿರುತ್ತೆ, ನಿನಗೆ ಗೊತ್ತಿರೋ 3 ನಂಬರ್ಸ್ ಜೊತೆಗೆ 9 ಅಂತ ಹಾಕಿ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡು ಅಂತ ಹೇಳ್ತಾಳೆ. ನಂತರ ನಮ್ಮ ಹೀರೋ ಆ ಹುಡುಗಿ ಹೇಳಿರೋ ಹಾಗೆ ಮಾಡಿದಾಗ ನಮ್ಮ ಹೀರೋಯಿನ್ ಗೆಸ್ ಮಾಡಿರೋ ಒಂದು ಆನ್ಸರ್ ಕರೆಕ್ಟ್. ಅಲ್ಲಿರೋ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ. ಅದರಲ್ಲಿ ಒಂದು ಸಿಂಗಲ್ ಸೀಟ್ ಸ್ಪೇಸ್ ಶಿಪ್ ಅನ್ನೋದು ಇರುತ್ತೆ. ಅದರಲ್ಲಿ ಇಬ್ರು ಅಡ್ಜಸ್ಟ್ ಆಗಿ ಆ ಸ್ಪೇಸ್ ಶಿಪ್ ನ ಹಾಕೊಂಡು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾರೆ. ಇವಾಗ ಇವ್ರ ಹ್ಯಾಪಿಯಾಗಿ ಯಾವ ಗ್ರಹಕ್ಕೆ ಹೋದ್ರೂ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಹೇಳಿ ಈ ಮೂವಿ ಎಲ್ಲಿಗೆ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.